ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತಾಕಿ ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಹತ್ಯೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಹತ್ಯೆಯನ್ನು ಖಂಡಿಸಿ ಭಾಗಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಆದರೆ ಕಾಂಗ್ರೆಸ್ ಸರ್ಕಾರದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಅನೇಕ ಮಂತ್ರಿ ಮಹೋದಯರು ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ. ಯಾವ ಹತ್ಯೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಹತ್ಯೆಯನ್ನ ಖಂಡಿಸಬೇಕಾಗಿತ್ತು, ಅವರನ್ನ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಕಾರ್ಯ, ಅವರಿಗೆ ಗಲ್ಲು ಶಿಕ್ಷೆಯನ್ನ ಮಾಡಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥ ಯಾವ ಸರ್ಕಾರ ನಿಲ್ಲಬೇಕಾಗಿತ್ತು, ಅವರ ಕುಟುಂಬಕ್ಕೆ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು, ಆ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಆದರೆ ಅದೇ ಕಾಂಗ್ರೆಸ್ನ ಸರ್ಕಾರ ಇವತ್ತು ಅವ್ರ ಕುಟುಂಬದ ತೇಜಾವಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಆ ಕೊಲೆ ಆದಂತ ನೇಹ ತಂದೆ ತಾಯಿಗಳು ಕೂಡ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥದ್ದು, ನಾನು ಕಾಂಗ್ರೆಸ್ಸಿನ ಕಾರ್ಪೊರೇಟ್, ಆದ್ರೆ ಇವತ್ತು ಸರ್ಕಾರ ನಮ್ಮ ಇಂಥ ಸಂಕಟ ಸಂದರ್ಭದಾಗ ನಮ್ಮ ಬೆಂಬಲಕ್ಕೆ ನಿಲ್ಲೋ ಬದಲಿ ಯಾವ ಹತ್ಯೆ ಮಾಡಿದಾರೆ ಅವರು ಬೆಂಬಲಕ್ಕೆ ನಿಲ್ತಕ್ಕಂಥ ಕೆಲಸದೊಳಗೆ ತೊಡಗಿದ್ದಾರೆ. ಇವತ್ತ ತನಿಖೆಯ ದಿಕ್ಕು ತಪ್ಪಿಸ್ತಕ್ಕಂಥ ಕಾರ್ಯದೊಳಗೆ ಇವತ್ತು ಸರ್ಕಾರದ, ಹೀಗಾಗಿ ಈ ಸರ್ಕಾರದ ಮೇಲೆ ನನಗೆ ವಿಶ್ವಾಸ ಇಲ್ಲ ಅನ್ನುವಂಥ ಮಾತನ್ನ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯ, ಇಡೀ ರಾಷ್ಟ್ರ ಬೆಚ್ಚಿರುತ್ತದ. ಎಂಥ ಒಂದು ಪೈಶಾಚಿಕ ಕೃತ್ಯ ಅನ್ನುವಂಥದ್ರ ಬಗ್ಗೆ ಇಡೀ ದೇಶ ಇವತ್ತು ನೋಡ್ತಾ ಇದೆ. ಬಂಧುಗಳೇ, ಯಾವ ನೇಯ ಕುಟುಂಬ ಇವತ್ತು ಸಂಕಷ್ಟಕ್ಕಂಥ ಸಂದರ್ಭದೊಳಗೆ ಆ ಫೋಟೋಗಳನ್ನ ರಿಲೀಸ್ ಮಾಡಿ ಅಲ್ಲಿ ಕುಟುಂಬದ ಮಾನವನ ತೆಗಿತಕ್ಕಂಥ ಕಾರ್ಯದೊಳಗೆ ಇವತ್ತು ನೇರವಾಗಿ ಸರ್ಕಾರ ನಿಲ್ತದ. ಸರ್ಕಾರಕ್ಕೆ ಜನರ ರಕ್ಷಣೆ ಮುಖ್ಯ ಅಲ್ಲ, ಜನರ ಹಿತ ಮುಖ್ಯ ಅಲ್ಲ, ತನ್ನ ಒಂದು ವೋಟ್ ಬ್ಯಾಂಕಿನ ರಾಜಕಾರಣ ಸಂಬಂಧ ಓಲೈಕೆ ಮಾಡ್ತಕ್ಕಂಥದ್ದು. ಹಿಂದೆ ಕಲ್ಲಂಗಡಿ ಹೊಡೆದಕ್ಕೆ ಇವರಿಗೆ ಕಷ್ಟಾಗಿ ಧಾರವಾಡದಲ್ಲಿ ಎಲ್ಲ ಇಡೀ ಕಾಂಗ್ರೆಸ್ ಪಕ್ಷರು ಅವ್ರ ಬೆಂಬಲಕ್ಕೆ ನಿಲ್ತಕ್ಕಂಥ ಕೆಲಸ ಮಾಡಿದರು. ಆದ್ರೆ ಇವತ್ತು ಅದೇ ಒಂದು ಹಿಂದೂ ಸಮಾಜದ ಒಬ್ಬ ಮಹಿಳೆ ಹತ್ಯೆ ಆದ್ರೆ ಅದನ್ನು ಖಂಡಿಸ್ತಕ್ಕಂಥ ಕಾರ್ಯ ಆಗಲಿಲ್ಲ.
ಇವತ್ತು ರಾಜ್ಯ ಎದ್ದದಂತ ಅನ್ನೋ ಕಾರಣಕ್ಕೆ ಈಗ ನಾನು ಮಾಡಿದ್ದು ತಪ್ಪಾಗ್ಯದ, ನಾ ಹೇಳಿಕೆ ಕೊಟ್ಟು ತಪ್ಪಾಗ್ಯದ ಅಂತ ಮಾತನ್ನು ಹೇಳ್ತಾರೆ. ಯಾಕಿದ್ರೆ ರಾಜ್ಯದೊಳಗೆ ಆಗಾಕತ್ಯಾವು, ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ಇವೆಲ್ಲ ಆಗ್ತಾವು ಅಂದ್ರ ನೀವು ರಕ್ಷಣೆ ಮಾಡ್ತಾ ಇದ್ದೀರಿ. ಯಾವ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಹೋಗಿ ಬೆಂಕಿ ಹಚ್ಚಿ ಅಲ್ಲಿ ಏನೆಲ್ಲ ಅಂದ್ರ ಯಾವ ಭಯೋತ್ಪಾದಕರು ಯಾರು ಹಂತಕರದಾರ ಅವ್ರಿಗೆ ನಿಮ್ಮ ವೋಟ್ ಬ್ಯಾಂಕಿನ ಸಂಬಂಧ ಅವರ ರಕ್ಷಣೆ ಇರ್ತಕ್ಕಂಥ ಕೆಲಸ ಮಾಡ್ತೀರಿ. ಇದೇ ಹುಬ್ಬಳ್ಳಿ ಒಳಗ ಹಿಂದೆ ಪೊಲೀಸ್ ಸ್ಟೇಷನ್ ಹೊತ್ತು ಹೊಡೆದ್ರು, ಆದರೂ ಕೂಡ ಅವ್ರ ಮೇಲೆ ಎದ್ದು ಕೂತದ. ಎಂತಾರಿ ಪ್ರತಿಯೊಬ್ಬರ ಮನೆಗೆ ತಮ್ಮದೇ ಆದಂತ ಕುಟುಂಬ ಅದ. ಆದ್ರೆ ಇವತ್ತು ತಂದೆ ತಾಯಿ ಓದಿಸ್ತಾ ಇದಾರೆ, ನಮ್ಮ ಮಕ್ಕಳಿಗೆ ರಾಜ್ಯದೊಳಗೆ ರಕ್ಷಣೆ ಐತೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ರಾಜ್ಯದೊಳಗೆ ಉದ್ಭವವಾಗ್ಯದ. ಹೀಗಾಗಿ ಈ ಹತ್ಯೆಯನ್ನ ಅತ್ಯಂತ ಉಗ್ರವಾಗಿ ಹಿಂದೂ ಸಮಾಜ ಖಂಡಿಸ್ತದ. ಕೇವಲ ಇವತ್ತು ಹೇಳಾಕತ್ತಾರ ಇದನ್ನ ರಾಜಕೀಯವಾಗಿ ಬಳಸುವಾಕತ್ತಾರ ಬಿಜೆಪಿ ಅಂತದ್ದು. ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಮ್ಮ ಆಡ್ತಕ್ಕಂಥವ್ರಿಗೆ ಐತೆ ಅನ್ನೋಂಥದ್ದು ಕೇಳಬೇಕು. ನೀವು ಪರಮೇಶ್ವರ್ ಒಬ್ಬ ಗೃಹ ಮಂತ್ರಿಗಳಾಗಿ ಅವ್ರ ವೈಯಕ್ತಿಕ ಕಾರಣಕ್ಕಲ್ಲಿ ಹತ್ಯೆ ಆಗ್ಯದ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ಬ ಜವಾಬ್ದಾರಿತ ಮಂತ್ರಿಯಾಗಿ ಎದ್ದುಕೊಂಡು ನಾಚಿಕೆ ಬರೋದು ನಿಮಗೆ. ಹೀಗಾಗಿ ಇಡೀ ರಾಜ್ಯ ಇವತ್ತು ಇಡೀ ರಾಷ್ಟ್ರ ಹುಬ್ಬಳ್ಳಿ ಕಡೆ ಕರ್ನಾಟಕದ ಕಡೆ ನೋಡಕತ್ತದ. ಅಖಂಡ ಇಡೀ ವಿಜಯಪುರ ಜಿಲ್ಲೆಯ ಜನ ಹಿಂದೂ ಸಮಾಜ ನಾವು ಎಚ್ಚೆತ್ಕೊಳ್ಳದೆ ಇದ್ರೆ ಮುಂದೆ ಯಾವ ಸಂದರ್ಭದಲ್ಲಿ ಮನೆಗೆ ಬಂದು ಕೂಡ ಹೊಡೆದ್ರು ಕೂಡ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದೊಳಗೆ ಬಂದದ. ಹೀಗಾಗಿ ಜನ ಇನ್ನು ಮುಂದೆ ಇಡೀ ಹಿಂದೂ ಸಮಾಜ ಬೀದಿಗೆ ಬರೋಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಳ್ಬೇಕು. ಯಾವ ಫಯಾಜ್ ಅವನ ಹಿಂದೆ ಇನ್ನೂ 5-6 ಮಂದಿ ಅಲ್ಲಿ ಬೆಂಬಲಕದಾರ ಅಂತ ಅನ್ನುವಂಥದ್ರ ಬಗ್ಗೆ ಆ ಫಯಾಜ್ ಅನ್ನೋ ತಂದೆ ಕೂಡ ಇವತ್ತು ಹೇಳಿಕೆ ಕೊಡಕತ್ತಾರೆ ಇವತ್ತು. ಹೀಗಾಗಿ ಈ ಒಂದು ತನಿಖೆಯನ್ನ ನೀವು CBIಗೆ ಕೊಡ್ಬೇಕನ್ನೋಂಥದ್ರ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಸ್ಪಷ್ಟವಾಗ್ಯದ ಯಾವ ಕಾರಣಕ್ಕೆ ಹತ್ಯೆ ಆಗಾಕತ್ತದ, ಯಾವ ನೇಯ ಹಿರೇಮಠ್ ನೀವು ಪ್ರೀತಿ ಮಾಡಿ ಮೋಸಕ್ಕೆ ಮಾಡಿ ಕೆಡತಕ್ಕಂಥದ್ದಕ್ಕೆ ಆ ಹುಡುಗಿ ಮತಾಂತರಕ್ಕೆ ಒಪ್ಪನೇ ಆಗಿದ್ದಕ್ಕೆ ಇವತ್ತು ನೇರವಾಗಿ ಅವ್ರ ತಂದೆ ಹೇಳಕತ್ತಾರೆ. ಇವತ್ತು ಮತಾಂತರ ಮಾಡಾಕ ಅವ್ರ ನಿಂತಿದ್ರು, ಅದಕ್ಕೆ ಒಪ್ಪಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ನೇಯ ಹಿರೇಮಠ ಇವತ್ತು ಹತ್ಯೆ ಆಗಿದ. ಅವ್ರು ಹೇಳಿದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ರಂದ್ರೆ ಈ ಪ್ರಶ್ನೆ ಆಗ್ತಿದಲ್ಲ. ಯಾವ ಮತಾಂತರವಾದಿಗಳಿಗೆ ಅದರ ವಿರೋಧ ಮಾಡಿದಕ್ಕಾಗಿ ಆ ತಾಯಿ ಇವತ್ತು ಹತ್ಯೆ ಆಗ್ತಕ್ಕಂಥದ್ದು ಬಂತು. ಇನ್ನು ಈ ರಾಜ್ಯದಲ್ಲಿ ಈ ಮತಾಂತರ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಲ್ಲಿ ನಡೆಯಕತ್ತದ ಅನ್ನೋದ್ರ ಬಗ್ಗೆ ಅನೇಕ ಘಟನಾವಳಿಗಳು ನಮ್ಮ ಮುಂದೆ ಸಾಕ್ಷಿ ಅದಾವು. ಹೀಗಾಗಿ ಈ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಉಗ್ರವಾಗಿ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆ ಇದನ್ನು ಖಂಡಿಸ್ತದ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗ ನಮಸ್ಕಾರ. ದಯವಿಟ್ಟು ಹೇಳ್ಬೇಡಿ. ಪ್ರೀತಿ ಮಾಡೋರು ಯಾರು ಕೊಲೆ ಮಾಡಂಗಿಲ್ಲ. ಇವತ್ತು ಹೆಣ್ಮಕ್ಳು ನಾವು ಮನೆಯಲ್ಲಿ ತಾಯಂದಿರು ಕಾಲೇಜ್ ಕಳಿಸಿ ಸುರಕ್ಷಿತವಾಗಿ ಮನೆಗೆ ಬರ್ತಾರಂತ ಭರವಸೆ ನಮಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅವರಿಗೆ ಸಂರಕ್ಷಣೆ ಮಾಡೋ ತಾಕತ್ತಿಲ್ಲ. ಹೆಣ್ಮಕ್ಳ ಸಂರಕ್ಷಣೆ ಮಾಡೋ ತಾಕತ್ ನಿಮಗೆ ಇರಲಿಲ್ಲ ಅಂದ್ರೆ ದಯವಿಟ್ಟು ನೀವೆಲ್ಲರೂ ರಾಜೀನಾಮೆ ಮಾಡಿ ಅಂತ ಹೇಳಿ ಬಯಸ್ತೀನಿ. ನಾವು ಇವತ್ತು ನೇಯ ಹಿರೇಮಠರ ತಂದಿನೇ ಹೇಳಿದಾರ ಇವತ್ತಿನ ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ ಅನ್ನುವಂಥದ್ದನ್ನ ಮಾತನ್ನ. ಯಾಕಂದ್ರ ನೇಯ ಹತ್ಯೆದ ಹಿಂದೆ ಇನ್ನೂ 5-6 ಮಂದಿ ಅದಾರ ಅಂತ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ. ಎರಡನೇದಾಗಿ ನೇಯ ಹತ್ಯೆಯನ್ನ ಖಂಡಿಸಿ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡ್ತಕ್ಕಂಥ ಎಲ್ಲ ಕಾನೂನಿಗೆ ಚೌಕಟ್ಟು ಏನೇನು ಮಾಡ್ಬೇಕಾಗದ ಮಾಡ್ತೀವಿ ಅಂತ ಹೇಳೋ ಮಾತು ಬದಲಿ ಆ ಕುಟುಂಬದ ತೇಜಾವಧಿಯನ್ನ ಮಾಡ್ತಕ್ಕಂಥ ಕೆಲಸದೊಳಗ ಸರ್ಕಾರದ ಮಂತ್ರಿಗಳೇ ಮಾಡ್ತಾ ಇದಾರ. ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗ್ಯದ ಅನ್ನೋಂಥದ್ದು ಹೇಳಕತ್ತಾರ. ಆದ್ರೆ ಇಲ್ಲಿ ಮೇಲ್ನೋಟ ಕಾಣಕತ್ತದ ಯಾವ ನೇಹ ಮತಾಂತರಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ಮಾಡಿದಾರ ಅಂತ ಅನ್ನುವಂಥದ್ರ ಬಗ್ಗೆ ನೇರವಾಗಿ ಅವ್ರ ತಂದೆ ತಾಯಿ ಆರೋಪ ಮಾಡಾಕತ್ತಾರೆ. ಅವ್ರ ತಂದೆ ತಾಯಿ ಆರೋಪ ಮಾಡಾಕತ್ತಾರ. ಅವರ ತಂದೆ ಕಾಂಗ್ರೆಸ್ಸಿನ ಕಾರ್ಪೊರೇಟರ್, ಬಿಜೆಪಿ ಅವ್ರ ಮನೆಗೆ ಯಾಕೆ ಹೋಗತ್ತದ ಅಂತ ಕೇಳಾಕತ್ತಾರಲ್ಲ. ಕಾಂಗ್ರೆಸ್ ಯಾಕೆ ಅವ್ರ ಬೆಂಬಲಕ್ಕೆ ನಿಲ್ಲಿಲ್ಲ?
ಮತಾಂತರವಾದಿಗಳಿಗೆ ನೀವು ಬೆಂಬಲಕ್ಕೆ ನಿಲ್ಲಾಕತ್ತೀರಿ ಅಂತ ಅನ್ನೋದಕ್ಕೆ ಇವತ್ತು ಆಕ್ರೋಶಕ್ಕೆ ಒಳಗಾಗ್ಯದ ಇವತ್ತು ರಾಜ್ಯ, ಇವತ್ತು ರಾಷ್ಟ್ರ. ಹೀಗಾಗಿ ಈ ಹತ್ಯವನ್ನು ಉಗ್ರವಾಗಿ ಕಂಡು ಹಿಂದೂ ಸಮಾಜಕ್ಕೆ ರಕ್ಷಣೆ ಇಲ್ಲ ಇವತ್ತು ದೇಶದಲ್ಲಿ, ಈ ರಾಜ್ಯದಲ್ಲಿ. ಹೀಗಾಗಿ ನಾವು ಅನಿವಾರ್ಯವಾಗಿ ಹಿಂದೂ ಸಮಾಜ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡಕತ್ತದ. ತಕ್ಷಣವೇ ಇದನ್ನು CBI ಕೊಡ್ಬೇಕಂತಂದ್ರೆ ಆಗ್ರಹ ಪಡಿಸ್ತೀವಿ. ಹುಬ್ಬಳ್ಳಿಯಲ್ಲಿ 18ನೇ ತಾರೀಕಿನ ದಿನ ಮಧ್ಯಾಹ್ನ 12 ಗಂಟೆಗೆ ಸ್ನೇಹ ಅನ್ನತಕ್ಕಂಥ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳನ್ನ ಭರ್ಜರಿಯಾಗಿ ಹತ್ಯೆ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೇ ಹತ್ಯೆ ಆದ್ರೆ ಬೇರೆ ನಮ್ಮ ಮಕ್ಕಳ ಗತಿ ಏನು ಅನ್ನತಕ್ಕಂಥ ಚಿಂತೆ ಸಮಾಜದಲ್ಲಿ ಎಲ್ಲಾ ಜನರ ಮನಸ್ಸಿನಲ್ಲಿ ಅಳುಕು ಉಂಟಾಗಿದೆ. ಈ ಸರ್ಕಾರ ಈ ಪರಿ ಆದ್ರೆ ಏನ್ ಮಾಡೋದು ಹೇಳಿ, ತುಷ್ಟೀಕರಣ, ಎಲ್ಲರೂ ಹೋಟಿನ ಸಲುವಾಗಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂಗಳ ಈ ರೀತಿ ಆದ್ರೆ ಹಿಂದೂಗಳ ಗತಿಯಲ್ಲಿ ಈ ರಾಜ್ಯದಲ್ಲಿ ಈ ಪ್ರಶ್ನೆ ನಾನು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೀನಿ. ಸರ್ಕಾರದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಮುಖ್ಯಮಂತ್ರಿಗಳು ಈ ಪುಷ್ಟೀಕರಣ ಕೆಲಸ ಯಾಕೆ ಮಾಡ್ತಾರೋ ಇದು ಅರ್ಥ ಆಗ್ತಾ ಇಲ್ಲ. ಇದು ಅತ್ಯಂತ ಒಂದು ಯಾವ ಶಬ್ದದಲ್ಲಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಅತ್ಯಾಚಾರ ನಡೆದಿರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯ ತುಂಬಾ ಖಂಡನೆ ಕೆಲಸ ಸರ್ಕಾರದ ವಿರುದ್ಧ ನಡೀತಾ ಇದೆ. ಅದು ಯಾರೂ ಹೇಳಿಲ್ಲ, ಜನರ ಸ್ಪಾಂಟಾನಿಯಸ್ ಆಗಿ ಆ ಕೆಲಸವನ್ನ ಮಾಡ್ತಾರ. ಅದಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಪಕ್ಷದ ವತಿಯಿಂದ ಖಂಡನೆ ಮಾಡ್ತೀನಿ. ಅಲ್ಲ, ಜೆಡಿಎಸ್ ನವರು ಅದಾರಿ, ಯಾಕಿಲ್ಲ? ಸಾಕಷ್ಟು ರಾಜ್ಯದಲ್ಲಿ ಅವರು ಕೊಡ್ತಾರ, ಅವ್ರ್ಯಾಕ ಕೊಡಂಗಿಲ್ಲ? ರಾಜ್ಯದಲ್ಲಿ JDS ಕೊಡ್ತಾರ, BJP ಅವರು ಕೊಡ್ತಾರ. ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಬೇಡ ಏನ್ರಿ. ಇಲ್ಲೆಲ್ಲರೂ ನಮ್ಮ ಹುಡುಗರು ಅದಾರ JDS ನವರು, ಯಾರು ಬೇಡ ಅಂದಿದ್ರೆ ಬರ್ತಿದ್ದಿಲ್ಲ. ಆದ್ರೆ ಆ ರೀತಿ ದಯವಿಟ್ಟು ನಾವು ಯಾರು ತಿಳ್ಕೋಬಾರದು. JDS ಸಂಪೂರ್ಣ ಇದಕ್ಕೆ ಸಹಕಾರ ಅದ. ಈ ಪ್ರತಿಷ್ಠೆ DK ಶಿವಕುಮಾರ್ ಮಾತಿಗೆ ನಂದೇನು ಪ್ರತಿಕ್ರಿಯೆ ಇಲ್ಲಪ್ಪ. ಅವನು ಎಂತ ಶಬ್ದದ ಉಪಯೋಗ ಮಾಡ್ಬೇಕು, ಅಂತವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ ಅವರು ಅಂತ ನಾವು ಮಾತಾಡೋದೇನು. ನೀವು ಮಾನ್ಯ ಹೇಳ್ಯಾರ ನೋಡಿರಲ್ಲ, ಯಾವ ಕೂಲಿ ಮಾಡಿದವ್ರು ಮನ್ಯಾಗ ಇಟ್ಕೋತಾರ, ಅಂಗಡಿಯಾಗ ಇಟ್ಕೋತಾರ. ಅಂತವ್ರ ಬಗ್ಗೆ ನಾನಂತೂ ಮಾತಾಡೋದಿಲ್ಲ, ನೋ ಕಮೆಂಟ್. ಇಲ್ಲ, ಹಿಂದೂ ಕೂಡ ಇನ್ನೂ 5-6 ಜನ ಆರೋಪಿಗಳದಾರ ಅಂತ ಹೇಳಿ ಅವ್ರ ಮನೆಯವರೇ ಹೇಳ್ತಾ ಇದಾರೆ. ಅವ್ರನ್ನ ಕೂಡ ಬೇಗ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ನೇಹಾ ಮನೆಗೆ ಯಾರು ಹೋಗೋದೇ ಬೇಡ. ಮುಸ್ಲಿಮರ ಸಾಥ್ ಅಲ್ರಿ ಇದು. ಅದ್ರ ಬಗ್ಗೆ ಏನು ನಾನಂತೂ ಹೇಳೋದಿಲ್ಲ. ನಿಮ್ಗೆ ಗೊತ್ತೇ ಅದ, ಭಾರತೀಯ ಜನತಾ ಪಕ್ಷ ಇರೋದು ಹಿಂದೂಗಳ ಪರವಾಗಿ, ಯಾರು ಅಲ್ಪಸಂಖ್ಯಾತರು ಮತ್ತೊಬ್ಬರ ಪರವಾಗಿ ಇಲ್ಲ. ಅದನ್ನ ನೀವ್ಯಾಕೆ ಕೇಳ್ತೀರಿ? ಅದನ್ನ ನಮ್ಮ ಬಾಯಿಲಿ ಹೇಳ್ಬೇಕಾ? ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಹಿಂದೂಗಳಲ್ಲ, ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಆದ್ರೆ ಭಾರತೀಯ ಜನತಾ ಪಕ್ಷ ಇರೋದು ಹಿಂದೂಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾರೆ. ಅದು ನೋಡ್ರಿ, ಆ ಸ್ನೇಹನ ತಂದಿನೇ ಹೇಳ್ಯಾರ, ಅದ್ರ ಮೇಲೆ ವಿಶ್ವಾಸ ಇಡ್ಬೇಕಲ್ಲ. ಏನ್ ಹೇಳ್ಯಾರ ಹೇಳ್ರಿ ನೋಡ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಡಬೇಡ್ರಿ ಅಂತ ಅವ್ರು ತಂದಿನಿ ಹೇಳ್ಯಾರ. CBI ಕೊಡ್ಬೇಕು ಅಂತ ಹೇಳ್ಯಾರ, ಕೊಡ್ತಾರ ಇವರು. CBIಗೆ ಇನ್ನಿಷ್ಟು ಮುತ್ತೈತು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಇವರು. ಯಾವ ಅಧಿಕಾರಿಗಳ ಮೇಲೂ ಕೂಡ ನಮ್ಮ BJP ವಿಶ್ವಾಸ ಇಲ್ಲ. ಕೊಡೋದಿದ್ರೆ CBI ಕೊಡ್ಲಿ ಅಂತ ಹೇಳಿ ನಾನು ಕೂಡ CBI ಎನ್ಕ್ವೈರಿ ಆಗ್ಬೇಕಂತ ಒತ್ತಾಯ ಮಾಡ್ತೇನೆ. ಅದು ಅವ್ರಿಗೆ ಬಿಟ್ಟದಪ್ಪ, ಬೇಡ ಅಂತ ನಾವ್ ಅನ್ನಂಗಿಲ್ಲ. ಅವ್ರಿಗೆ ಬಿಟ್ಟದ್ದು ಅದ್ರ ಬಗ್ಗೆ ನಾ ಹೇಳಂಗಿಲ್ಲ. ಮೊನ್ನೆ ನೋಡಿ, ನಾವೊಂದ್ ಹೇಳಿದ್ರೆ ನೀವೊಂದ್ ಹೇಳಿರಿ, ಅದಕ್ಕೆ ಮತ್ತೆ ಇದನ್ನ ಹೇಳಿಸ್ತಾರ ನನ್ನ ಬಾಯಿಲೆ. ನಾವ್ ಅದೆಲ್ಲ ಹೇಳಕ್ ಆಗೋದಿಲ್ಲ. ಇಚ್ಛಾ ಇದ್ದಲ್ಲಿ ಹೋಟ್ ಹಾಕ್ಲಪ್ಪ ಅಷ್ಟೇ. ದೇವಾನಂದರ್ಗ ಸ್ವತಃ ನಾನೇ ಫೋನ್ ಮಾಡಿ, ಅವ್ರ ಮಿಸ್ಸೆಸ್ ಫೋನ್ ಮಾಡೀನಿ, ಬರ್ತೀನಿ ಅಂತ ಹೇಳ್ಯಾರ. ಮೊನ್ನೆ ಬಂದು ಅವ್ರ ಸಮಾಜ ಜನರಿಗೆ ಎಲ್ಲರಿಗೂ ಕರೆಸಿ ಹೇಳ್ಯಾರ. ಅವ್ರು ಬ್ಯಾರೆ ಅವ್ರ ಜಗಳ ಅದಾವ, ಯಾರ್ದು JDS ನ ಲೀಡರ್ ಹಿಡಿದು ಇವಂದು ಜಗಳ ಅದಾವ. ಅವರೇ ತೀರಿಸ್ಕೊಳ್ಳಿ, ಅದಕ್ಕೆ ನಾವು ಹೊಣೆಗಾರ.
ಅಲ್ಲ ಪ್ರಚಾರ ಬರ್ರಿ ಅಂತ ನಾವು ಹೇಳಿದೆವು. ಈಗ ಡೈರೆಕ್ಟ್ ನಾವ್ ಹೇಳಿದ್ರೆ ಬರ್ತಾರ ಅವ್ರು. ಅವ್ರು ನೋಡ್ರಿ, ಅವ್ರು ಏನ್ ತಿಳಿದು ತಾವ್ ಹೇಳ್ತಾರ. ಟಿಪಿ ಹಾಕಿಲ್ಲ ತೋರಿಸ್ಲ, ರಾಬರ್ಗೌಡ ಟಿಪಿ ತೋರ್ಸಪ್ಪ ಅಂದ. ಎಲ್ಲ ಏನ್ JDS ಎಲ್ಲರಿಗೆ ಹಾಕ್ಲಕ್ ಆಗ್ತದೇನ್ರಿ? ಈಗ ನೋಡಪ್ಪ, ಇದಕ್ಕೆಲ್ಲ ಕಮೆಂಟ್ಸ್ ಅದನ್ನ ತಗೊಂಡು ಏನ್ ಮಾಡ್ತೀವಿ, ಇನ್ನೊಬ್ಬ ಬರ್ರಿ ಹೇಳ್ತೀನಿ. ಈ ಬರೀ ಸ್ನೇಹ ಬಗ್ಗೆ ಹಾಕಿ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ಹುಬ್ಳಿಯಲ್ಲಿ ನಡೀತಕ್ಕಂಥ ಘಟನೆ ಸಿದ್ದರಾಮೇಶ್ವರ ಗುಡಿದಿಂದ ಗಾಂಧಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ನೇರವಾಗಿ ಕಚೇರಿಗೆ ಬಿಜಾಪುರ ಜಿಲ್ಲೆಯಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಅಭಿಮಾನಿಗಳು ಬಂದು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ನೇತೃತ್ವದಲ್ಲಿ ನೇಹಾ ಹಿರೇಮಠ ಒಬ್ಬ ವಿದ್ಯಾರ್ಥಿನಿಯ ಮೊನ್ನೆ ಹುಬ್ಳಿಯಲ್ಲಿ ಬಹಳ ಭರ್ಮಕವಾಗಿ ಹತ್ಯೆಯನ್ನು ಮಾಡಿದ್ದನ್ನು ನಾವು ಖಂಡನೆಯನ್ನು ಮಾಡ್ತೀವಿ. ಯಾಕಂದರೆ ಇವತ್ತು ವಿದ್ಯಾರ್ಥಿನಿ ಕಾಲೇಜಿನಲ್ಲಿ ಹಾಡು ಹಗಲೇ ಆ ವಿದ್ಯಾರ್ಥಿನಿಯನ್ನು ನೋಡಿದ್ರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತೀನಿ, ರಾಜ್ಯ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು. ಆದರೆ ಸರ್ಕಾರ ಕೈಗೊಂಬೆಯಾಗಿ ಪೊಲೀಸ್ ಇಲಾಖೆಗೆ ಯಾವುದೇ ಕ್ರಮ ಕೊಡ್ತಾ ಇದೆ. ಆ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿ ಇವತ್ತು ಕಾರ್ಪೊರೇಟರ್, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರ್ನ ಮಗಳು, ಇಂಥ ಒಂದು ಆ ಮಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಆದರೆ ಸರ್ಕಾರ ಮಾಡ್ತಾ ಇಲ್ಲ. ಆದರೆ ಯಾವ ತಕ್ಕ ಏನು ಅರೆಸ್ಟ್ ಮಾಡಿದಿರಿ ಅವನಿಗೆ ತಕ್ಕ ಶಿಕ್ಷೆ ಕೊಡಬೇಕು, ಇಲ್ಲಾಂದ್ರ ಅವನಿಗೆ ಅವನ ಮೇಲೆ ಯೋಗ್ಯ ಕ್ರಮ ತಕ್ಕೋಬೇಕು, ಇಲ್ಲಾಂದ್ರ ಅಂಥವ್ರಿಗೆ ಗಡಿಪಾರ ಮಾಡಬೇಕು, ಇಲ್ಲಾಂದ್ರೆ ಗುಂಡಿಗೆ ಕೊಲ್ಲಬೇಕು. ಯಾಕಂದ್ರೆ ಈ ರೀತಿ ಒಬ್ಬ ವಿದ್ಯಾರ್ಥಿನಿನ ಹಾಡು ಹಗಲೇ ಏನು ಕೊಲೆ ಮಾಡ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಹೆಚ್ಚಿಗೆ ಗಂಟೆಯನ್ನು ಕೊಡ್ತೀವಿ. ಅವನ ಮೇಲೆ ಉಗ್ರವಾದವನ್ನ ಹೋರಾಟ ನಾವು ಮಾಡಿ ಆ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಯಾವ ವ್ಯಕ್ತಿಗಳದಾವ ಅವ್ರನ್ನು ಕೂಡ ಬಂಧನೆ ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತೇನೆ. Because how you influence is very important, sir. Because if the right issues have been debated, right issues ಯಾಕೆ ಡಿಬೇಟ್ ಆಗಬಾರ್ದು? ಈಗ ಅದಾನಿ ಪೋರ್ಟ್ದು 32,000 ಕೋಟಿ ಒಂದೇ ಜಾಗ ಡ್ರಗ್ಸ್ ಸಿಕ್ಕೈತೆ, ಇದೆಲ್ಲ ಇಶ್ಯೂ ಆಗಿದೆಯಾ? ಮೊಂಡ್ರಾ ಪೋರ್ಟ್ ನಲ್ಲಿ ಪಾಬ್ಲೋಸ್ ಎಸ್ಕೋಬಾರ್ ಇನ್ ಸ್ಪ್ಯಾನಿಷ್ ಇದ್ದ ಅವನು ದೊಡ್ಡಷ್ಟು ಡ್ರಗ್ ಮಾಫಿಯಾ ಥ್ರೂಔಟ್ ದ ವರ್ಲ್ಡ್. ಅವನು 30,000 ಕೋಟಿ ಇಲ್ಲ, ಇವ್ ಒಂದೇ ಜಾಗದಲ್ಲಿ, ಅದು ಒಂದೇ ಇನ್ಸ್ಟೆನ್ಸ್ ನಲ್ಲಿ ಹೇಳ್ತಾರದು. ನಾನು ಕಳೆದ 10 ವರ್ಷದ 3 ಲಕ್ಷ ಡ್ರಗ್ ದೇಶಕ್ಕೆ ಬಂದತ್ತೆ. IPL ನಾಗ ಎಷ್ಟು ಹುಡುಗರು ಸತ್ತೋಗ್ಯಾರ, ಎಷ್ಟು ಹುಡುಗರು ಸೂಸೈಡ್ ಮಾಡ್ಕೊಂಡಾರ, ಎಷ್ಟು ಡ್ರಗ್ ಪಾರ್ಟಿಗಳು ನಡೀತಾರೆ. ಡ್ರಗ್ಸ್ ಬರೋದು ಎಲ್ಲಿನ ಕಾರಣ? ಸೊ ಇವೆಲ್ಲ ಇಶ್ಯೂಸ್. ಸೋಷಿಯಲ್ ಎಜುಕೇಶನ್ ಪ್ರೈಸ್ ಹೈಕ್ ಎಷ್ಟಾಗಿದೆ? ಯಾರು ಮಾತನಾಡ್ತಾರೆ? ಅನ್ಎಂಪ್ಲಾಯ್ಮೆಂಟ್, IIT ಬಾಂಬೆ ಅಂಡ್ IIT ಮಡ್ರಾಸ್ 37% ಪೀಪಲ್ ಟುಡೇ ಡೋಂಟ್ ಹ್ಯಾವ್ ಜಾಬ್ಸ್. ಇದ್ರ ಬಗ್ಗೆ ಚರ್ಚೆ ಇದೆಯಾ? ಚರ್ಚೆ ಏನಿದೆ ಹೇಳ್ರಿ? ಮಾಧ್ಯಮದವ್ರು ಕೂಡ ವಿ ರಿಕ್ವೆಸ್ಟ್, ವಿ ನೋ, ಬಟ್ ಇಫ್ ದ ರೈಟ್ ಥಿಂಗ್ಸ್ ಇಸ್ ಅದೇ ಹೇಳಿದೆ ನಾನು. ರಾಹುಲ್ ಗಾಂಧಿ ಕೂಡ ಅಷ್ಟೇ ಸ್ಪೇಸ್ ಕೊಡ್ರಿ, ಕೊಡಲ್ಲ. ಬಿಕಾಸ್ ಟುಡೇ ನಾವು ರೊಕ್ಕ ಕೊಡ್ತೀವಿ ಅಂದ್ರೆ ಕೂಡ ಮಾಧ್ಯಮದ ನಮಗೆ ಪೇಡ್ ಅಡ್ವರ್ಟೈಸ್ಮೆಂಟ್ ಸಿಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದೀವಿ, ನಿಮ್ಗೆ ಗೊತ್ತಿದೆ. ವಿ ಹ್ಯಾವ್ ಟು ಅಕ್ಸೆಪ್ಟೆಡ್ ರಿಯಾಲಿಟಿ. ಸೊ ಈ ಪರಿಸ್ಥಿತಿಯಲ್ಲಿ ಇದೀವಿ. ಡ್ರಾಕನ್ ಲಾ ಇದೆ. He wants to hold power and by hook or crook he wants to win on what? Influencing wrong way. So wrong way influence ಮಾಡ್ತಾರೆ ಜನಕ್ಕೆ. ರಾಂಗ್ ವೇ ಇನ್ಫ್ಲುಯೆನ್ಸ್ ಮಾಡೋದು ಈಸಿ ಅಲ್ರಿ ಜಾತಿ ಹೇಳೋದು. ಈಗ ಪದೇ ಪದೇ ಯಾರನ್ನ ಭಾಷಣನಾಗೆ ಪ್ರಧಾನಮಂತ್ರಿಗಳು ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ? ಇಸ್ ಇಟ್ ನಾಟ್ ಅ ಮಾಡಲ್ ಕೋಡ್ ಆಫ್ ಕಂಡಕ್ಟ್? ಟಾರ್ಚ್ ಹಾಕ್ರಿ, ಇವೆಲ್ಲ ಹೇಳ್ರಿ, ರಾಮನ್ ಬಗ್ಗೆನೆ ಕೂಗೋದು, ಇದೆಲ್ಲ ಮಾಡಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ? ಪ್ಲೀಸ್ ಈಗ ಬಿಜೆಪಿ ಅವರು JP ನಡ್ಡಾ ಕೂಡ ಸಿಎಂ DCM ಸೌಜನ್ಯಕ್ಕಾದ್ರೂ ನನ್ನ ಜೊತೆ ಮಾತನಾಡಿಲ್ಲ ಅಂತ ನಿಮ್ ಕಾರ್ಪೊರೇಟ್ ಮಗಳೇ. ಹೌದು ಹೌದು. ಯಾಕೆ ಈ ರೀತಿ? ಅಲ್ರಿ, ನಾನು ನಿಮ್ಗೆ ಒಂದ್ ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ. ಇನ್ನೊಂದು ಪ್ರಶ್ನೆ ಹೇಳ್ತೇನೆ. ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಂ ಹುಡುಗ ಎಲ್ಲ ರಂಗೆ ಎಷ್ಟೋ ಸಲ ಮರ್ಡರ್ಗಳಾಗಿರೋದು. ಇದೇ ಬಿಜೆಪಿ ಹೋಗ್ತಾರೆ ಅಲ್ಲಿ. ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ ರೂಪಾಯಿಗಳು ಅವ್ರಿಗೇನು ಹೋಗಲ್ಲ, ಸ್ಟ್ಯಾಂಡ್ ಇಲ್ವಾ? ಅವ್ರು ಬಂದಿದ್ದಾರೆ. ಕೇಳ ನಿಮಿಷ, ಲೆಟ್ ಮೀ ಕಂಪ್ಲೀಟ್ ಸರ್. ಅವ್ರು ಬಂದಿರೋದು ಸ್ವಾಗತ ಇದೆ, ಬಟ್ ದ ವೇ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ? ಐ ಆಮ್ ಆಸ್ಕಿಂಗ್ ಯು, ಬೇರೆ ಕಡೆ ಯಾಕೆ ಹೋಗಲ್ಲ? ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋ ನೋ ಅಂಡ್ ಟೆಲ್ ದ ಸೇಮ್ ಥಿಂಗ್? ಯತ್ನಾಳ್ ಸಾಹೇಬ್ರು ಬಂದು ಮಾತನಾಡಿದ್ರು. ಯತ್ನಾಳ್ ಸಾಹೇಬ್ರು ಆಕ್ಚುಲಿ ಗುಜರಾತ್ ಹೋಗ್ಬೇಕೀಗ. ಅಲ್ಲಿ ದಿನಕ್ಕೆ 6 ರೇಪ್ ಅದ ಹೆಣ್ಮಕ್ಳ ಮೇಲೆ. 13,13,000 ಹೆಣ್ಮಕ್ಳು ಕಾಣೆ ಇದಾರೆ. ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ? ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನೆ ಇದೆ. ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು. ಎಸ್ಪೆಷಲಿ ವಾಟ್ ನಮ್ಮ ನರೇಂದ್ರ ನಿರ್ಮಾಟ ಅವರು ನ್ಯಾಯ ಪ್ರಕರಣ ಇದೆ. ಇಟ್ ಹಸ್ ಪೇನ್ ಮೀ ಆಲ್ಸೋ ಪರ್ಸನಲಿ. ಇಟ್ ಇಸ್ ಪೇನ್ಫುಲ್ ಟು ಎವ್ರಿಬಡಿ. ವೈ ವಿಲ್ ಎನಿ ಗೌರ್ಮೆಂಟ್ ಪ್ರಮೋಟೆಡ್? ಆರ್ ವಿ ಸೋ ಸ್ಟುಪಿಡ್? ನಮಗೆ ತೆರೆಯಲ್ವಾ? ನಮಗೇನು ಕೆಲಸ ಇಲ್ವಾ? ಈ ತರ ಅಲಿಗೇಷನ್ಸ್ ಮಾಡ್ತಾರೆ ಅವರು. ವಿಲ್ ಅ ಗೌರ್ಮೆಂಟ್ ಇನ್ಸ್ಟಿಗೇಟ್ somebody to do that and we want to save him for what?
ಅಂಡ್ ವಿ ಆರ್ ನಾಟ್ ಹಿಯರ್. ನಮಗೆ ಏನು ವ್ಯಾಲ್ಯೂನೇ ಇಲ್ಲ ನಮಗೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ. ಅಂಡ್ ವಾಟ್ ವೇ ವಿ ಗೆಟ್ ಬೆನಿಫಿಟ್ ಬೈ ಸಪೋರ್ಟಿಂಗ್ ಹಿಮ್? ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ. ಇರ್ಬೇಕ್ರಿ, ಅಲಿಗೇಷನ್ಸ್ ಮಾಡ್ಬೇಕು, ಬಟ್ ಫಾರ್ ವಾಟ್? ದೇರ್ ಹ್ಯಾಸ್ ಟು ಬಿ ಸಮ್ ಕಾಮನ್ ಸೆನ್ಸ್ ಟು ದೆಮ್ ಆಲ್ಸೋ. ಅವರ್ ಚೀಫ್ ಮಿನಿಸ್ಟರ್ ವಿಲ್ ಸಪೋರ್ಟ್ ದೆಮ್. ಏನ್ರಿ ಮಾತಾಡ್ತಾರೆ ಸುಮ್ಮನೆ? ಏನೋ ಗೆಟ್ ಅವೇ ಇದೆ, ಅಡ್ವಾಂಟೇಜ್ ಇದೆ, ಸುಮ್ಮನೆ ಬರೋದು ಮಾತನಾಡೋದು. ಇಷ್ಟೆಲ್ಲ ಹೈ ಪ್ಯಾಕ್ ಆಗ್ಬೇಕು. ಇವತ್ತು ಇಂಡಿಯಾವರೆಗೆ ಹೋಗಿದ್ದು ದ ಸೇಮ್ ಥಿಂಗ್. ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ? 4 ಜನ ಮರ್ಡರ್ ಆದ್ರು. ಯಾಕೆ ಹೈಪ್ ಆಗಲ್ಲ? ಬಿಕಾಸ್ ದರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್. ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರ್ಲಿ, ಎಲ್ಲಿ ಮುಸ್ಲಿಂ ಅಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು, ಇಲ್ಲದ್ರೆ ಹಿಂದೂಗಳಿಗೆ ಏನಾದ್ರೂ ನಡೀತದೆ ಅವರಿಗೆ. ಈಗ ಸಿಎಂ ಅವರು ಡಿಸಿಎಂ ಯಾಕೆ ಭೇಟಿ ಕೊಡಲಿಲ್ಲ? ಅಲ್ರಿ, ಅದು ಯು ಶುಡ್ ಆಸ್ಕ್ ದೆಮ್. ಅಲ್ರಿ, ಈಗ ನೋಡ್ರಿ, ಈಗ ನೀವು ಇದನ್ನ ನಾನು ಉತ್ತರ ಕೊಡೋದು ಅಲ್ಲ, ಕೇಳ್ರಿ. ಇದನ್ನ ನೀವು ಅವ್ರಿಗೆ ಕೇಳ್ಬೇಕು. ಬೇರೆ ಕಡೆ ಯಾಕೆ ಹೋಗ್ಲಂತ ನೀವು ಅವ್ರು ಫಸ್ಟ್ ಕೇಳ್ರಿ. ವಿ ಆರ್ ಈಕ್ವಲ್ ಟು ಎವ್ರಿಬಡಿ. ನೋ, ಈ ವೈ ದೇ ಹ್ಯಾವ್ ನಾಟ್ ಕಮ್, ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ಇಟ್. ಓಕೆ, ನನಗೆ ಗೊತ್ತಿಲ್ರಿ. ಆದ್ರೆ ಇಫ್ ಯು ಆಸ್ಕ್ ಸಂಬಡಿ ಕ್ವಶ್ಚನ್, ಎಲ್ಲಿ ಹೋಗಿದ್ರೆ ನನ್ನ ಹತ್ರ ಮಾಹಿತಿ ಇಲ್ಲ. ವೆದರ್ ದೇ ಹ್ಯಾವ್ ಗಾನ್ ಆರ್ ನಾಟ್, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ಫಾರ್ ಮೀ ಎನಿ ಸಚ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಮೀ ಫ್ರಮ್ ಎ ಬಾಟಮ್ ಮೈ ಹಾರ್ಟ್. ಎಲ್ಲರಿಗೂ ಅಷ್ಟೇ ನೋವಿದೆ. ಅವ್ರು ಸುಮ್ಮನೆ ಈಗೇನು ಬರೋದು, ಕೂಗಾಡೋದು, ಹೋಗೋದು, ಅದಾದ್ಮೇಲೆ ಯಾರು ಹೋಗ್ತಾರೆ? ನಾವು ನೋಡಿಲ್ಲ ಅಂತ ಇನ್ಸಿಡೆಂಟ್ಗಳು ಎಷ್ಟಿದ್ದಾವೆ. ಸಿ, ಲೆಟ್ ಅಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್. ಲೆಟ್ ಅಸ್ ಬಿ ಫ್ರಾಂಕ್. ಸುಮ್ಮನೆ ಏನೋ ಬಂದತ್ತೆ ಕಾಜಿಗೆ ಏನೋ ಮಾತನಾಡೋದು, ಬರೀ ಮೈಲೇಜಿಗೆ ಮಾತನಾಡೋದು ನೋಡಿಲ್ಲ 22 ವರ್ಷದಿಂದ. ಈಗ ಹೇಳ್ದಲ್ಲ, ಮತ್ತೆ ಇದಕ್ಕೆ ಏನ್ ಮಾಡಿದ್ರು? 13 ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಬೇಡ? ಮಾತಾಡ್ತಾರೆ ಯತ್ನಾಳ್ ಸಾಹೇಬ್ರು, ಬರೋದು ನಮ್ಮ ವಿರುದ್ಧ ಮಾತನಾಡೋದು. ಏನೋ ಸಿ, ಐ ರೆಸ್ಪೆಕ್ಟ್ ಹಿಮ್, ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್, ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೇನು, ಸಂತೋಷ್ ಲಾಡ್ ಮನೆಯವ್ರಿಗಾದ್ರೇನು, ಆಯ್ತು ಯತ್ನಾಳ್ ಸಾಹೇಬ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ, ನಮ್ಮ ಫ್ಯಾಮಿಲಿಗೆ ಯಾರಿಗಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ಆಗ್ಲಿ. ದಿಸ್ ವೇ ಯು ವಾಂಟ್ ಟು ಸ್ಪೀಕ್. In this is where we want to have a debate in politics. ಜನರು ಸಫರ್ ಆಗದಲ್ಲ ನೀವು. ನಾನು ಈಗ ಸಫರ್ ಯಾರು ನಾವು ಅಲ್ಲ ಬೆಳೆಸ್ಕೊಳ್ಳೋದು ಯಾರಂತ ನೀವು ಹೇಳ್ರಿ. ಎರಡು ಅಂತ ಹೇಳ್ಬಿಟ್ರಲ್ಲ, ಹೇಳ್ರಿ ನೀವು. ಈಗ ನಾನು ನಿಮಗೆ ಉಲ್ಟಾ ಹೇಳ್ಬೋದಲ್ವಾ? ಎಲ್ಲ ಇಶ್ಯೂಸ್ಗಳು ಇಷ್ಟ ನೀವು ಒಯ್ಯೋದಲ್ಲ ನೀವು ಮೇಲೆ. ನಾನು ಐ ಕ್ಯಾನ್ ಆಲ್ಸೋ ಆಸ್ಕ್ ಕ್ವಶನ್ಸ್ when you have got right to ask questions. I will also ask the same questions. No, ಅಲ್ಲ ಸರ್, ನಿಮ್ ಕಾಂಗ್ರೆಸ್ ಕಾರ್ಪೊರೇಟ್ ನಮ್ ಕಾಂಗ್ರೆಸ್ ಅದ್ರಿ, ವಾಟ್ ಯು ಮೀನ್ ನಮ್ ಕಾಂಗ್ರೆಸ್ ಅಲ್ರಿ? ಅಲ್ಲಲ್ಲ, ಅದ್ರಿ ಒಂದ್ ನಿಮಿಷ ಕೇಳ್ರಿ. ಅದ್ರಿ ಒಂದ್ ನಿಮಿಷ ಅದ್ರಿ ಅದ್ರಿ ಅವ್ರ ಕೇಳ್ರಿ ನಿಮಿಷ. ಇಸ್ ಚಾಯ್ಸ್ ಅದ್ರಿ, ಹಿಸ್ ಚಾಯ್ಸ್. ನೀವ್ ಅರ್ಥ ಮಾಡ್ಕ, ಬಿಕಾಸ್ ಇಸ್ ಹಿಸ್ ಚಾಯ್ಸ್. ವೈ ಇಸ್ ಇ ಡೂಯಿಂಗ್ ಇಟ್? ನೀವು ಅವ್ರನ್ನ ಕೇಳಿ. ಅಲ್ರಿ ನೋಡ್ರಿ, ಒಂದ್ ನಿಮಿಷ ಸರ್, ಆಯ್ತು, ನೀವ್ ಹೇಳಿದ ಅರ್ಥ ಆಯ್ತು. ಅದ್ರಿ ಅರೆಸ್ಟ್ ಆಗಿದ್ದಾನೆ, ಪ್ರೊಡ್ಯೂಸ್ ಮಾಡಿದ್ವಿ ಕೋರ್ಟ್ ನಲ್ಲಿ. ನೀವು ಅವನಿಗೆ ಕೇಳ್ಬೇಕಲ್ಲ, ಏನಪ್ಪ ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದಾರೆ? ಐ ಕೆನಾಟ್ ಆನ್ಸರ್. ಇಫ್ ಇಸ್ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್, ಐ ಕೆನಾಟ್ ಆನ್ಸರ್. ಬಟ್ ಇಫ್ ಯು ಆರ್ ಆಸ್ಕಿಂಗ್ ಮಿ ಬೈ ರೂಲ್, ಬೈ ಲಾ, ವಿ ಹ್ಯಾವ್ ಆಕ್ಟೆಡ್ ಅಪಾನ್ ಇಟ್. ಅಂಡ್ ಅವ್ನಿಗೆ ಏನ್ ಶಿಕ್ಷೆ ಸಿಗಬೇಕು ಕಾನೂನಾಗ ಸಿಕ್ಕೇ ಸಿಗ್ತದೆ. ಐ ಆಲ್ಸೋ ಸೆಡ್ ಹಂಗಂದ್ರೆ ಎನ್ಕೌಂಟರ್. ಓಕೆ, ಎಲ್ಲರೂ ಬಂದು ಅಡ್ರೆಸ್ ಮಾಡೋದ್ರು, ಹೌ ಡು ಯು ಅವಾಯ್ಡ್ ಇಟ್ ಫ್ಯೂಚರ್? ಮೋದಿ ಇದಾರಲ್ಲ, IPC ಸೆಕ್ಷನ್ ಇಲ್ಲಿಂದ ನಾವು ಮಾಡ್ಬೇಕು, ಮಾಡ್ರಿ. ಒಂದು ಎನ್ಕೌಂಟರ್ ಆಕ್ಟ್ ಮಾಡ್ರಿ, ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ. ಫಾಸ್ಟ್ ಟ್ರ್ಯಾಕ್ ನಲ್ಲಿ ಮಾಡೋಣ. ಯಾರಿಂತ ಆಕ್ಟ್ಗಳು ಮಾಡಿದ್ದಾರೆ, ವಿಲ್ ಫೈಂಡ್ ಔಟ್ ಸಚ್ ಪೀಪಲ್, ಗೋ ಫಾರ್ ಎನ್ಕೌಂಟರ್, ಕ್ರಿಯೇಟ್ ಎನ್ ಎನ್ವೈರನ್ಮೆಂಟ್, ನೋ ರಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್. ಬರೋದು ಹೇಳೋದು ಹೋಗ್ಬಿಡೋದ? ಹೌ ಡಸ್ ದ ಕಂಟ್ರಿ ರನ್? ಪಾಲಿಸೀಸ್ ಬೇಕು. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾರೆ? IPC ಯಾರು ಮಾಡ್ತಾರ್ರಿ ಸ್ವಾಮಿ? ಅವ್ರು ಮಾಡ್ಲಿಲ್ಲ, ಯಾರು ಬೇಡಂದಾರೆ? ಅಲ್ರಿ, ದಟ್ಸ್ ವಾಟ್ ಐ ಮೀನ್ ಟೆಲಿಂಗ್ ಯು. ಅಲ್ರಿ, ವಿ ಆಲ್ ಶುಡ್ ಅಡ್ರೆಸ್ ಇಟ್. ನಾನು ಹೇಳಿದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಚ್ ಥಿಂಗ್ಸ್, ನಾಟ್ ಬ್ಲೇಮ್. ಸಿಚುವೇಶನ್ ಬ್ಲೇಮ್ ಮಾಡಬಾರ್ದಂತ ನನ್ನ ವಾದ ಇರ್ತಕ್ಕಂಥದ್ದು. ಸರ್, ಇದ್ರ ಜೊತೆಗೆ ಅದಕ್ಕೆ ದೇವೇಗೌಡರು ಅಂತಾರೆ, ಅದು ಮೋದಿ ಅವರು ಅದನ್ನ ಚಂಬನ್ನ ಅಕ್ಷಯ ಪಾತ್ರೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನುವಂತ ದೇವೇಗೌಡರು ಅದು ಅನಿಸಿಕೆ. ದೇವೇಗೌಡ ನೋಡ್ರಿ, ಹೀಸ್ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ ನಮ್ಮ ಸ್ಟೇಟ್ ನಲ್ಲಿ. ನಾವು ಅವ್ರ ವಿರುದ್ಧ ಮಾತಾಡ್ತಕ್ಕಂಥದ್ದು ಅದೇ ಹೇಳಿದ್ನಲ್ಲ, ಐ ವಿಲ್ ನಾಟ್ ಗೋ ಅಂಡ್ ಸ್ಪೀಕ್ ಆನ್ ಸಂಬಡೀಸ್ ಸ್ಟೇಟ್ಮೆಂಟ್. ಐ ಆಮ್ ಸ್ಟ್ರೇಟ್ ಅವೇ ಕಾಲಿಂಗ್ ಫಾರ್ ದಿ ಪ್ರೋಗ್ರಾಮ್ಸ್, ವಿಲ್ ಡಿಸ್ಕಸ್ ಒನ್ಲಿ ಅಬೌಟ್ ದ ಪ್ರೋಗ್ರಾಮ್ಸ್. ಈಗ ಹೇಳಿದ್ನಲ್ಲ, ಡಾಲರ್ ವರ್ಸಸ್ ರೂಪಾಯಿ ಮಾತನಾಡ್ತೀರಾ? ಯಾವ 58 ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು 84 ರೂಪಾಯಿ ಆಗಿದೆ. 27,000 ರೂಪಾಯಿ ಇರತಕ್ಕಂಥ ಬಂಗಾರ ಇವತ್ತು 71,000 ರೂಪಾಯಿ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಹೂ ಇಸ್ ರೆಸ್ಪಾನ್ಸಿಬಲ್? In 2014, we were buying at 27 a gram of gold. We were buying at 27,000 rupees. It's at 71, 72. Who is responsible? Who is responsible? ಈ ಪ್ರಶ್ನೆ ಕೇಳೋದು ಉದ್ದೇಶ ಏನಂದ್ರೆ, ದೇವೇಗೌಡರು ಮೋದಿ ಅವರನ್ನ ವಿರೋಧಿಸಿದಾಗ ಅವರೇನೆ ಅಪೋಸಿಷನ್ ಹೇಳಿದಾರೆ, ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟರು. ಇವತ್ತು ಅದನ್ನ ಅಕ್ಷಯ ಪಾತ್ರ ಅಂತಂದ್ರೆ how you defend it? Sir, I really don't want to defend or comment on it. The reason is because his choice. It is his choice. Now he has joined BJP. Obviously BJP ಪರವಾಗಿ ಮಾತಾಡಬೇಕು, BJP ಇಂದ ಹೊರಗೆ ಬರೋದು ವಿರುದ್ಧ ಮಾತಾಡ್ತಕ್ಕಂಥದ್ದು. This is how the structure of whole political game is all about. So ಅದ್ರ ಬಗ್ಗೆ ಮಾತಾಡಿದಾಗ I don't want to comment, because whatever it is, it's his stand.
ಅವ್ರ ವಿಚಾರ, ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅವ್ರ ಪರವಾಗಿದೆ. ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ಸರ್, ಈ ಹಿಂದೆ ಎಂ ಕಲಬುರ್ಗಿ ಅವರು ಮತ್ತು ಗೌರಿ ಲಂಕೇಶ್ ಹತ್ಯೆ ಆಯ್ತು. ಆ ಪ್ರಕರಣಗಳು ಕೂಡ ಇನ್ನೂವರೆಗೂ ಬೆಳಕಿಗೆ ತನಿಖೆಗಳು ಪೂರ್ಣ ಆಗ್ತಾ ಇಲ್ಲ. ಈಗಲೂ ಕೂಡ ಮತ್ತೆ ಅಂತದೇ ಕೊಲೆ ಪ್ರಕರಣಗಳು ಆಗ್ತಾ ಇದ್ದಾವೆ. ಹೀಗಾಗಿ ಜನರಿಗೆ ಏನಾದ್ರು ವಿಶ್ವಾಸ ಉಳಿಯುತ್ತಾ? ಅಲ್ಲ, ಈಗ ಗೌರಿ ಲಂಕೇಶ್ ಪ್ರಕರಣಗಳು ಈ ತರ ಆಗಿರ್ತದ. ಗೌರಿ ಲಂಕೇಶ್ ಆದ ಸಂದರ್ಭದಲ್ಲಿ ಇವ್ರ ಸ್ಟ್ಯಾಂಡ್ ಏನಿತ್ತು ಅವಾಗ? ವಾಟ್ ವಾಸ್ ಬಿಜೆಪಿ ಸ್ಟ್ಯಾಂಡ್? ಸರ್, ಕಾಂಗ್ರೆಸ್ ಸ್ಟ್ಯಾಂಡ್ ಏನಾಗಿದೆ? ಅಲ್ಲ, we are always neutral to everybody and equal to everybody. We don't politicize it. What we are trying to say is, yes, investigation is on. I really don't have much information as of today, hands on another information illa where I could tell you about it. But definitely the issue is, ಯಾವುದೇ ತರದಿಂದ issues ಗಳಾದಾಗ they politicize it, so which you also know it. ಅಲ್ಲ, ಈಗ ಏನಿದೆ ಸರ್, ಆ ಪ್ರಕರಣಗಳ ಸ್ಥಿತಿಗತಿ ಏನಿದೆ ಅಂದ್ರೆ, ಯಾವುದೇ ಒಂದು ಕೊಲೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ, ತನಿಖೆ ಪೂರ್ಣ ಆಗೋದಿಲ್ಲ, ಶಿಕ್ಷೆಗಳಾಗೋದಿಲ್ಲ ಅಂದಾಗ ಜನರಿಗೆ ವಿಶ್ವಾಸ ಉಳಿಯೋದಾದ್ರೆ ಹೆಂಗೆ? That question, I answered that question to you. Neither have got information as of now. I told you I don't have information as of now, so I can't exactly tell what is happening about it. ಈ ಹುಬ್ಳಿ ಕೊಲೆ ಪ್ರಕರಣ ಆದ್ರೆ ಏನಾದ್ರು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ? ಹೋಗಿದೆ ಅಲ್ರಿ, ಅರೆಸ್ಟ್ ಆಗಿದ್ದಾರೆ. ಈಸ್ ಬಿನ್ ಪುಟ್ ಇನ್ ಟು ಜುಡಿಷಿಯಲ್ ಕಸ್ಟಡಿ. ಸರ್, ಪ್ರತಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ, ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರ ಮಾಡ್ಬೇಕಾಗುತ್ತಲ್ಲ ಸರ್. ಅದು ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಕಾನೂನು ಆಗಿರ್ಬೋದು, ನ್ಯಾಯ ವ್ಯವಸ್ಥೆ ಆಗಿರ್ಬೋದು. ಆಯ್ತ್ರಿ, ಬಟ್ ವಾಟ್ ಯು ವಾಂಟ್ ಮಿ ಟು ಟೆಲ್ ಮೈ ಡಿಯರ್ ಬ್ರದರ್? ಯು ಆಸ್ಕ್ ಮಿ, ಐ ಗಿವ್ ಅನ್ ಇನ್ಫಾರ್ಮೇಶನ್. ಅರೆಸ್ಟ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿ ಆಗಿ ದಿ ಪ್ರೊಸೆಸ್ ಇದೆ ಅಲ್ವಾ? ಸರ್, ಈಗ ಗ್ಯಾರಂಟಿಗಳ ಬಗ್ಗೆ ತಾವು ಹೇಳ್ತಿದ್ರಿ, 5 ಗ್ಯಾರಂಟಿಗಳು. ಆದ್ರೆ ಇದು ಚುನಾವಣೆ ಇರೋದು ರಾಜ್ಯ ಸರ್ಕಾರದ ಚುನಾವಣೆಯಲ್ಲಿ, ಕೇಂದ್ರ ಸರ್ಕಾರದ ಚುನಾವಣೆ ಇರಬೇಕಾದ್ರೆ ಈಗ 5 ಗ್ಯಾರಂಟಿಗಳು ಬೇರೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದನ್ನು ಅವರು ಹೇಳಿದ್ರು, ನೀವು ಮಾತ್ರ ಯಾಕೆ ಮಾಡಿದ್ರಿ? ಕೇಂದ್ರ ಸರ್ಕಾರದ ಬಗ್ಗೆ ನೀವು ಹೇಳ್ರಿ, ಇದು ಚುನಾವಣೆ ಇರೋದು ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ. ಹೆಂಗೆ ಎಫೆಕ್ಟ್ ಆಗುತ್ತೆ? ವಿ ಆರ್ ಹ್ಯಾಂಡ್ ಇನ್ ಗ್ಲವ್ಸ್. ಬೇಸಿಕಲಿ ನಾವು ಏನ್ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡಿದೆ, ಅದೇ ರೀತಿಯಾದ ರಿಪ್ಲಿಕಾ ನಮ್ಮ ಸೆಂಟ್ರಲ್ ಕೂಡ ಮಾಡಿದ್ವಿ. ಇಟ್ ಇಸ್ ಮಚ್ ಮೋರ್ ಬಿಗರ್ ವಾಲ್ಯೂಮ್ ದನ್ ವಾಟ್ ವಿ ಆರ್ ಗಿವಿಂಗ್. ಸೊ ವಿ ಆರ್ ಆಸ್ಕಿಂಗ್ ದಮ್ ದಸ್ ವಾಟ್ ವಿ ಆರ್ ಗಿವನ್, ವಾಟ್ ವಿ ಆರ್ ಪ್ರಾಮಿಸ್. ನಾವೇನ್ ಪ್ರಾಮಿಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ, ಅದೇ ರೀತಿಯಾದಂಥ ಪ್ರಾಮಿಸ್ ನಾವು ಸೆಂಟ್ರಲ್ ಕೂಡ ಮಾಡ್ತಾ ಇದ್ವಿ. ನಮ್ಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ವಿ. ದಟ್ಸ್ ವಾಟ್ ಇಸ್ ಅವರ್ ಮ್ಯಾನಿಫೆಸ್ಟೋ ಅಲ್ಲ. ಈಗ ಅದಾನಿಯವ್ರು 11 ಲಕ್ಷ ಆದಾಯ ಆಗಿದೆ. ನಾವು ವರ್ಷಕ್ಕೆ 5 ವರ್ಷಕ್ಕೆ ನಮ್ಮ ಸರ್ಕಾರಿ 3 ಲಕ್ಷ ಕೋಟಿ ಬಡವರು ಕೊಡ್ಬೇಕಂತ ಇದೀವಿ. ಅದಾನಿಯವ್ರ ಆದಾಯ ಇರ್ತಕ್ಕ 11 ಲಕ್ಷ ಕೋಟಿ. ಅದು ಇಲ್ಲಿಂದ ದುಡ್ಡು ಹೋಗಿದೆ? 11 ಲಕ್ಷ ಕೋಟಿ ಆದಾಯ ಇಲ್ಲಿಂದ ದುಡ್ಡು ಹೋಗಿರೋದು? ಯು ಪ್ರೈವೇಟೈಸ್ಡ್ ಎವ್ರಿಥಿಂಗ್. ಸೊ ವೇರ್ ಡಿಡ್ ಅದಾನಿ ಮೇಕ್ 11 lakh crores? ಸಾರಿ, ನಿನ್ನೆ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ್ರು. ಕಾಂಗ್ರೆಸ್ ಎಲ್ಲಾ ಗ್ಯಾರಂಟಿ ಇದೆ, ಕಾಂಗ್ರೆಸ್ ನಲ್ಲಿ ಬದುಕಿಗೆ ಗ್ಯಾರಂಟಿ ಇಲ್ಲ. ಈ ಭಾಷಣದ ಸಾರಾಂಶ ಕೇಳ್ಬಿಟ್ರೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಸಾಯ್ತಾ ಇದಾರೆ, ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ. ಇದೆ ಅದು ಒಳ್ಳೆ ಪಾಯಿಂಟ್ ಹೇಳಿದೆ, ಹೆಣ್ಮಕ್ಳಿಗೆ ಭದ್ರತೆ ಇದೆ ಅಂತ ಹೇಳಿದ್ರಲ್ಲ. 21-22ನೇ ಸಾಲಿನ NCRB ರಿಪೋರ್ಟ್ ನೋಡ್ರಿ. 2014 ತೆಗೆದು ಬಿಟ್ಟಾರ ಅವರು. NCRB ರಿಪೋರ್ಟ್ ಪ್ರಕಾರ 13,13,000 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. 13,13,000 ವುಮೆನ್ ಗರ್ಲ್ಸ್ ಕಾಣೆಯಾಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ದೇಶದಲ್ಲಿ. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರ. ಗುಜರಾತ್ ನಲ್ಲಿ ಎವ್ರಿ ಡೇ 6 ರೇಪ್ಸ್ ಇದೆ ಆವರೇಜ್. ನಾನು ಹೇಳ್ತಕ್ಕಂಥ ಪೇಪರ್ ಚೆಕ್ ಮಾಡಿ ನೋಡ್ರಿ, ಇದ್ರ ಬಗ್ಗೆ ಮಾತನಾಡ್ತಾರ ನೋಡ್ರಿ. ಮೋದಿ ಸಾಹೇಬರು ಈಗ ಏನಂತಂದ್ರೆ, ಎಸ್ ವೇ ಟು ಸೇ, ನಾವು ಬಹಳಷ್ಟು ಸಲ ಕೂಡ ಹೇಳ್ತೀವಿ, ಐ ನೋ ಈಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಅಂಡ್ ವೆರಿ ಇಂಟೆಲಿಜೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಾವೆಲ್ಲ ಪ್ರತಿಪಾದನೆ ಮಾಡ್ತೀವಿ. ಒಂದು ದಿವಸ ಮಾಧ್ಯಮದವ್ರು ಮಾತನಾಡಬೇಕು, ಅಡ್ರೆಸ್ ಮಾಡಬೇಕು, ಅಲ್ಲಿ ಗುರ್ತಾಗುತ್ತಲ್ಲ. ಈ ತರ ಬರೋದು ಹೇಳೋದು, ಅದಕ್ಕೆ 24 ತಾಸು ಈಗ ಟಿವಿ ತೆಗಿಯಂಗಿಲ್ಲ, ನೀವು ಯಾವ್ದೊಂದು ಆ್ಯಪ್ ಓಪನ್ ಮಾಡಂಗಿಲ್ಲ, ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಅವ್ರದೇ ಫೋಟೋ ಬರ್ಬೇಕು. ಈ ತರ ಪಬ್ಲಿಸಿಟಿ ಮಾಡಿಸ್ಕೊಂಡು ಸುಮಾರು ಗೌರ್ಮೆಂಟ್ ಆಫ್ ಇಂಡಿಯಾದ 6,500 ಕೋಟಿ ಖರ್ಚು ಮಾಡಿದ್ದಾರೆ. ಕೋವಿಡ್ ಆದ್ಮೇಲೆ ಒಂದು ಆಸ್ಪತ್ರೆನೂ ಕಟ್ಟಿಲ್ಲ. ಕೋವಿಡ್ ಆದ್ಮೇಲೆ ಒಂದು ಆಸ್ಪತ್ರೆನೂ ಕಟ್ಟಲಿಲ್ಲ, ಒಂದು ಸ್ಟೇಡಿಯಂ ಕಟ್ಕೊಂಡ್ರು, ಸ್ವಂತ ಹೆಸರು ಮೇಲೆ ಸ್ಟೇಡಿಯಂ ಕಟ್ಕೊಂಡ್ರು, 3,000 ಕೋಟಿ. ಇಂಥವು 100 ಹೇಳ್ಬೋದು ನಾನು. ಬಟ್ ವಾಟ್ ಟು ಕಮೆಂಟ್ ಆನ್ ಇಟ್, ಬಿಕಾಸ್ ವಿ ಹ್ಯಾವ್ ಗಾಟ್ ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಇದೆ. ದೇ ಹ್ಯಾವ್ ಗಾಟ್ ಹ್ಯೂಜ್ ಮನಿ, ದೇ ಆರ್ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್. They can raise money, the business people are behind them. ರಾಹುಲ್ ಗಾಂಧಿ ಅವ್ರ ಇಮೇಜ್ ನ ಟ್ರಾನ್ಸ್ ಮಾಡಕ್ಕೆ, ಡ್ಯಾಮೇಜ್ ಮಾಡಕ್ಕೆ ಒಂದು 10,000 ಜನ 20,000 ಜನ ಕುತ್ಕೊಂಡು ಕೆಲಸ ಮಾಡ್ತಾರೆ. ಬಟ್ ದಿಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ಸೊ ಇದು ಪರ್ಸನಲಿ ಮೋದಿ ಅವ್ರ ಸಾಹೇಬ್ರಿಗೆ ಬೆನಿಫಿಟ್ ಬಿಟ್ರೆ ಅಟ್ ಲಾರ್ಜ್ ಬಿಜೆಪಿಗೂ ಇಲ್ಲ, ಕಂಟ್ರಿಗೂ ಇಲ್ಲ. ಇಫ್ ಯು ವಾಂಟ್ ಡಿಬೇಟ್, ವಿ ಕ್ಯಾನ್ ಡಿಬೇಟ್ ಆನ್ ಇಟ್. ಬರೀ ಯಾವ್ದನ್ನ ಒಂದು ಇಶ್ಯೂ ತಗೊಂಡು ಮಾತಾಡಿ, ನಾನು ಮಾತಾಡ್ತೀನಿ. ಬಿಕಾಸ್ ಆಸ್ಕ್ ಮಿ ಎನಿ ಕ್ವೆಶ್ಚನ್ಸ್ ಐ ಕ್ಯಾನ್ ಆನ್ಸರ್. ಬಟ್ ದೇರ್ ಇಸ್ ನೋ, ದೇ ಡೋಂಟ್ ವಾಂಟ್ ಟು ಡಿಬೇಟ್ ಆನ್ ಇಟ್. ಈಗ GDP ಬಗ್ಗೆ ಮಾತನಾಡ್ತಾರ? ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್, ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರ? ಅಥವಾ UPA 1 UPA 2ಗೆ ಪ್ರೋಗ್ರೆಸ್ ಮಾಡ್ಕೊಂಡು ಲಾಸ್ಟ್ 10 ವರ್ಷದ ನಾವು ಕಂಪೇರ್ ಮಾಡಿ ಮಾತನಾಡೋಣ? ಏನ್ ಮಾತನಾಡಕ್ಕೆ ಏನ್ ಬೇಕಲ್ಲ? ಇವೇನು ವೈಟ್ ಅಂಡ್ ಬ್ಲಾಕ್ ಕೂತ್ಕೊಂಡು ಮಾತನಾಡ್ತಾರೆ? ಏನಿಲ್ಲ, ಮೋದಿಗೆ ಓಟ್ ಹಾಕ್ರಿ, ದೇಶ, ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ, ಇವೇ ಬಿಟ್ಟರೆ ಬೇರೆ ಪ್ರಶ್ನೆಗಳೇನಿದಾವ? ರಾಮ ಮಂದಿರ, ಇಸ್ ದರ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್? ಇಷ್ಟಾದ್ರೂ ಕೂಡ ಜನ ಬೆಂಬಲ ಇದೆ ಅನ್ನೋ ಪೀಪಲ್, ಯು ಕ್ಯಾನ್ ಮಿಸ್ಲೀಡ್ ಪೀಪಲ್, no? You can mislead people. They are good at it. They are misleading people. What else you have got?
EVM ಟ್ಯಾಂಪರ್ ಮಾಡೋದು, ಮಿಸ್ಲೀಡ್ ಮಾಡೋದು, ಎಲೆಕ್ಷನ್ಸ್ ರಿಗ್ ಮಾಡೋದು. What else he has done last 10 years? The amount of time what he has spent on politics. The amount of time what he has spent on politics. ಮೋದಿ ಸಾಹೇಬರು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಪ್ರತಿ ಸ್ಟೇಟ್ ಎಲೆಕ್ಷನ್ಗೆ 30 ಟೈಮ್ 40 ಟೈಮ್ ಅವರೇ ಬರ್ತಾರೆ. ಕಳೆದ 10 ವರ್ಷದಿಂದ ಅವರೇ ಕ್ಯಾಂಪೇನ್, ಅವರೇ ಸ್ಟಾಂಪ್ ಕ್ಯಾಂಪೇನ್. ಅವರು ಗ್ರಾಮ ಪಂಚಾಯತಿಗೆ ಅವರೇ, ತಾಲೂಕ್ ಪಂಚಾಯತಿಗೆ ಅವರೇ, ಜಿಲ್ಲಾ ಪಂಚಾಯತಿಗೆ ಅವರೇ, ಪಾರ್ಲಿಮೆಂಟ್ಗೆ ಅವರೇ. ದ ಅಮೌಂಟ್ ಆಫ್ ಟೈಮ್ ಈ ಸ್ಪೆಂಡಿಂಗ್ ಹೆಂಗ್ರಿ ನಡೀತದೆ ದೇಶ? ಇಷ್ಟೆಲ್ಲ ಈಗ ಪ್ರೆಸೆಂಟ್ ಬರುವಂತ ಈ ಮೂರು ಸರ್ವೆ ಆಯ್ತು, CSDS ಸರ್ವೆನೋ ನ್ಯಾಷನಲ್ ಲೆವೆಲ್ ಸರ್ವೆನೋ, ಅದು ಅನ್ಎಂಪ್ಲಾಯ್ಮೆಂಟ್ ಇದೆ, ಎಲ್ಲ ಕೂದ್ರು ಕೂಡ ಮೋದಿ ಸ್ಟಿಲ್ ಲೀಡಿಂಗ್ ದ ಚಾರ್ಟ್. ಬಿಕಾಸ್ ಹೌ ಶುಡ್ ಐ ಸ್ಟಾರ್ಟ್ ಸರ್. ನಮಸ್ಕಾರ. ಇವತ್ತು ವಿಶೇಷವಾಗಿ ನನಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಾಯಕರು, ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜು ಅಲ್ಗರ್ ಅವರು ನೀವು ಬರಬೇಕಂತ ಹೇಳಿ ನನಗೆ ಆಹ್ವಾನ ಮಾಡಿದ್ದಾರೆ. ನಾನು ಇವತ್ತು ಪಕ್ಷದ ಪರವಾಗಿ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. BJPಯ ಪ್ರಪಗಂಡ, ಸುಳ್ಳು ಪ್ರಪಗಂಡ ಜನರಿಗೆ ಅರ್ಥ ಆಗ್ತದೆ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿಯವರು, ನಾನು ಭಾಳ ಸಲ ಹೇಳಿದ್ದೀನಿ, TV ಮುಖಾಂತರ ಅವ್ರ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಹಂಗಾಗಿ ಜನರ ಪರ್ಸೆಪ್ಷನ್ನ ಚೇಂಜ್ ಮಾಡ್ಲಿಕ್ಕೆ ಪುನಃ ಮತ್ತೊಮ್ಮೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಖಂಡಿತವಾಗ್ಲೂ ನಮ್ಮ ಗ್ಯಾರಂಟಿಗಳು, ಆಮೇಲೆ ವಿಶೇಷವಾಗಿ ನರೇಂದ್ರ ಮೋದಿ ಸಾಹೇಬರ BJP ಸರ್ಕಾರ ಸುಳ್ಳುಗಳು ನಮಗೆ ಬಾರಿ ಅನುಕೂಲ ಮಾಡ್ತಾ ಇದೆ. ಅಂದರೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ 18ರಿಂದ 20 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ತಮ್ಮ ಮುಖಾಂತರ ನಾನು ಭಾಳಷ್ಟು ಸಲ BJP ಮುಖಂಡರಲ್ಲಿ ನಾವು ಕನ್ಸ್ಟ್ರಕ್ಟಿವ್ ಆಗಿ ಡಿಬೇಟ್ ಮಾಡಬೇಕು, ಪಾಲಿಸಿ ಬಗ್ಗೆ ಡಿಬೇಟ್ ಮಾಡಬೇಕು, ಪ್ರೋಗ್ರಾಮ್ಸ್ ಬಗ್ಗೆ ಡಿಬೇಟ್ ಮಾಡಬೇಕು, GDP ಬಗ್ಗೆ ಮಾತನಾಡ್ಬೋದು, ಇನ್ಫ್ಲೇಷನ್ ಬಗ್ಗೆ ಮಾತನಾಡಬೇಕು, ಪ್ರೈಸ್ ಹೈಕ್ ಬಗ್ಗೆ ಮಾತನಾಡಬೇಕು. ಸೊ ಇಂಥ ಹಲವಾರು ಪ್ರಾಮಿಸಸ್ಗಳು ಏನು ಮಾತನಾಡಿತ್ತು BJP, ಅದ್ರ ಬಗ್ಗೆ ಮಾತನಾಡ್ಬೇಕಂತ ಹೇಳಿ ನಾವು ಎಷ್ಟೋ ಸಲ ಮಾಧ್ಯಮ ಮುಖಾಂತರ ಅಪೀಲ್ ಮಾಡ್ಕೊಂಡಿದ್ದೀವಿ. ಬಟ್ ಆಲ್ವೇಸ್ BJP ಟೆನ್ಸ್ ಟು ಸ್ಪೀಕ್ ಮೋರ್ ಆನ್ ಕಾಂಟ್ರವರ್ಸೀಸ್. ಅವ್ರಿಗೆ ಯಾವುದೋ ಒಂದು ಕಾಂಟ್ರವರ್ಸಿ ಬೇಕು, ಕಾಂಟ್ರವರ್ಸಿ ಇಶ್ಯೂಸ್ ಮೇಲೆ ಮಾತನಾಡಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಅವರ ಶೈಲಿ ಇದೆ. ಹಂಗಾಗಿ ಇಲ್ಲಿವರೆಗೂ ಯಾರು ನಮಗೆ 1-on-1 ಡಿಬೇಟ್ ಆಗಿ, ಕನ್ಸ್ಟ್ರಕ್ಟಿವ್ ಡಿಬೇಟ್, ಅಂದರೆ ನಾವೇನು 1-to-1 ಡಿಬೇಟ್ ಮಾಡ್ಬೇಕಂಬುದಲ್ಲ. ಸೊ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇನ್ನಾದರೂ ಇಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಧಾರವಾಡನ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳು, ಪ್ರಮುಖವಾದಂಥ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಇನ್ನು ಜನರು ನಾವು ಕೂಡ ಹುಡ್ತಾನೆ ಇದ್ದೀವಿ. ಸೊ ಹಂಗಾಗಿ ಒಟ್ಟಾರೆ ವಿಶೇಷವಾಗಿ ನಮ್ಮ 5 ಗ್ಯಾರಂಟಿಗಳು, ನಾವು UPA 1, UPA 2 ನಲ್ಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಇವತ್ತು ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮಗಳು, ವಿಶೇಷವಾಗಿ ವಿಡೋ ಪೆನ್ಷನ್ ವಾಸ್ ಸ್ಟಾರ್ಟೆಡ್ ಬೈ ಹರ್ ಫ್ರಮ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ. ಆಗಿನ ಕಾಲದಲ್ಲಿ 50 ರೂಪಾಯಿ 20 ರೂಪಾಯಿ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ವಿಧವಾ ಭತ್ಯೆನ ನಮ್ಮದೇ ಇದೆ, 20 ಪಾಯಿಂಟ್ ಪ್ರೋಗ್ರಾಮ್ಗಳು ನಮ್ಮೇ ಇದ್ದಾವೆ. ಅಂಗವಿಕಲರ ಮಹಾಶಾಸನ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಮಹಾಶಾಸನ, ವಿಡೋ ಪೆನ್ಷನ್, ಎಲ್ಲರಿಗಿಂತ ಹೆಚ್ಚಾಗಿ ನಮ್ದು 5 ಕಾರ್ಯಕ್ರಮ. ಇವೆಲ್ಲ 8 ಕಾರ್ಯಕ್ರಮಗಳು ಸೇರಿದ್ರೆ ನೇರವಾಗಿ ಇವತ್ತು ಬಡವ್ರ ಮನೆಗೆ 8ರಿಂದ 10 ಸಾವಿರ ರೂಪಾಯಿ ಹೋಗ್ತಾರೆ ಇವತ್ತು. ಸೊ ಕಳೆದ 10 ವರ್ಷದಿಂದ BJPಯಿಂದ 1 ರೂಪಾಯಿನೂ ಯಾವ ರೀತಿ ನಮ್ಮ ಬಡ ಕುಟುಂಬಗಳಿಗೆ, ಬಡವರಿಗೆ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥ 1 ರೂಪಾಯಿನೂ ಲಾಭ ಆಗಿಲ್ಲ. ಹಂಗಾಗಿ BJP ಕಳೆದ 10 ವರ್ಷದಿಂದ ಇಟ್ ಹ್ಯಾಸ್ ಓನ್ಲಿ ಪ್ರೋಗ್ರೆಸ್ ಮೋರ್ ಆನ್ ಪ್ರೊಪಗಂಡ. ಯಾವ ರೀತಿ ಅಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನಮಂತ್ರಿ ಅವರು ಆವಾಸ್ ಯೋಜನೆ ಅಂತ ಹೇಳ್ತಾರೆ, ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ನೀವು ಹೋಗಿ ರೈತರಿಗೆ ನೀವು ಮಾತನಾಡಿ ನೋಡ್ರಿ, ನಥಿಂಗ್ ಎಸ್ ಬೆನಿಫಿಟೆಡ್ ದಮ್ ಇನ್ ಟರ್ನ್. ಯಾವ್ಯಾವ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟೈಸ್ ಆಗ್ತಕ್ಕಂಥ ಕಂಪ್ನಿ 10 ಸಾವಿರ ಕೋಟಿ ಲಾಭ ಮಾಡಿದೆ. ಯು ಕ್ಯಾನ್ ಗೋ ಜಸ್ಟ್ ಗೂಗಲ್ ಚೆಕ್ ಮಾಡಿ ನೋಡಿ. ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಕಳೆದ 5 ವರ್ಷದಿಂದ ಪ್ರೈವೇಟೈಸ್ ಆಗಿದೆ, ಆ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡಿರ್ತಕ್ಕಂಥ ಲಾಭಗಳು, ಅದಾನಿಯವ್ರ ಲಾಭಗಳು, ಅಂಬಾನಿಯವ್ರ ಲಾಭಗಳು, BSNL ಎಲ್ಲಿ ಹೋಯ್ತು, ಇಂಥ ಹಲವಾರು ಚರ್ಚೆಗಳು ನಾವು ಕರೆದ್ರು ಕೂಡ ಬಂದಿಲ್ಲ ನಮಗೆ. ಸೊ ಹಂಗಾಗಿ ಇದನ್ನ ನಾವು ಜನರ ಹತ್ರ ಒಯ್ತಾ ಇದ್ದೀವಿ. ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಜನರು ಆಲ್ ಓವರ್ ಇಂಡಿಯಾ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ದೇ ವಿಲ್ ಸ್ಟ್ಯಾಂಡ್ ಬೈ ಕಾಂಗ್ರೆಸ್ ಅಂತ ನಂಬಿಕೆ ಇದೆ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ.
ಮಾಡಬೇಡ್ರಿ, ಸುಮ್ಮನೆ ನಿಂದ್ರದು ಸಲಿ. ಓಕೆ. ಎಸ್. ದಿನಾಂಕ 17ರಿಂದ 19ರವರೆಗೆ 2024 ಏಪ್ರಿಲ್ ನಾಸಿಕ್ನಲ್ಲಿ ನಡೆದಂಥ 12ನೆಯ ರಾಷ್ಟ್ರೀಯ ಅಂಡರ್ ಆರ್ಮ್ ಕ್ರಿಕೆಟ್ ಸಂಸ್ಥೆಯ ಅಂಡರದಲ್ಲಿ ರಾಷ್ಟ್ರೀಯ ಅಂಡರ್ ಆರ್ಮ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಜರುಗಿತ್ತು. ಈ ಒಂದು ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡ ಅಂಡರ್ ಆರ್ಮ್ ಕ್ರಿಕೆಟ್ ಸಂಸ್ಥೆ ಅಥವಾ ಕರ್ನಾಟಕ ತಂಡ ಪ್ರಥಮ ಬಾರಿಗೆ ಭಾಗವಹಿಸಿತ್ತು. ಈ ಒಂದು ಕ್ರೀಡಾಕೂಟದಲ್ಲಿ
ಕರ್ನಾಟಕ ತಂಡ ದ್ವಿತೀಯ ಸ್ಥಾನ ಪಡೆದು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಅಂಡರ್ ಆರ್ಮ್ ಕ್ರಿಕೆಟ್ ಸಂಸ್ಥೆಯ ಸಂಸ್ಥಾಪಕರಾದಂಥ ಉತ್ತಮ್ ಉಗಾಡೆಯವರು ಈ ಕ್ರೀಡೆಯನ್ನು ಸ್ಥಾಪನೆ ಮಾಡಿ ಈ ವರ್ಷ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಮಾನ್ಯತೆಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಕೂಡದಿಂದ ಮಾನ್ಯತೆಯನ್ನು ಪಡೆದುಕೊಂಡಿದ್ದಾರೆ. ಮತ್ತು ಈ ವರ್ಷ ಖೇಲೋ ಇಂಡಿಯಾದಲ್ಲಿ ನಡೆಯತಕ್ಕಂಥ ಕ್ರೀಡಾಕೂಟದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಸಂಸ್ಥೆಯ ಕ್ರೀಡಾಪಟುಗಳು ಡೆಮೋ ಆಗಿ ಈ ವರ್ಷ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಡೆಮೋ ಕ್ರೀಡಾಕೂಟದಲ್ಲಿ ಅಥವಾ ಖೇಲೋ ಇಂಡಿಯಾದ ಕ್ರೀಡಾಕೂಟದ ಡೆಮೋ ಕ್ರೀಡೆಯ ಅಂಡರ್ ಆರ್ಮ್ ಕ್ರಿಕೆಟ್ದಿಂದ ನಮ್ಮ ಕರ್ನಾಟಕಕ್ಕೆ 3 ಜನ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಆ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಮಾಡುತ್ತೇವೆ. ಮತ್ತು ಈ ಕ್ರೀಡೆಯು ಆಫಿಷಿಯಲಿ ಗೇಮ್ ಆಗಿ ಮಾನ್ಯತೆಯನ್ನು ಪಡೆದಿದೆ. ಮಕ್ಕಳಿಗೆ ಒಳ್ಳೆಯ ಮುಂಬರುವ ದಿನಗಳಲ್ಲಿ ಉಜ್ವಲ ಭವಿಷ್ಯ ಇದೆ ಎಂದು ಹೇಳುತ್ತಾ ತರಬೇತುದಾರರಂಥ ಬಸವರಾಜ್ ಎನ್ ಬಾಗೇವಾಡಿ ಅವರು ತಿಳಿಸುತ್ತಾರೆ. ಎಲ್ಲ ಮಕ್ಕಳು ಈಗೆಲ್ಲ ಮೊಬೈಲ್ನಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಕ್ರೀಡೆಗಳು ಈಗೆಲ್ಲ ಇದನ್ನ ಅದ್ರ ಬಗ್ಗೆ ಅವಶ್ಯವಾಗಿ ಪಾಲಕರಿಗೆ ಆಗಲಿ ಕೆಲವೊಂದು ಇಲಾಖೆಗಳಾಗಲಾಗಲಿ ನಂದೊಂದು ಸೂಚನೆ ಅಥವಾ ಸಲಹೆ ಅಂತ ತಿಳ್ಕೊಳ್ಳಿ ಅಥವಾ ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಪ್ರತಿ ಮಕ್ಕಳಿಗೆ ಕ್ರೀಡೆ ಭಾಳ ಈಗಿನ ಒಂದು ವಾತಾವರಣದಲ್ಲಿ ಅತ್ಯವಶ್ಯವಾಗಿದೆ. ಯಾಕೆಂದರೆ ಆರೋಗ್ಯನೇ ಇಲ್ಲ ಎಲ್ಲ ಮಕ್ಕಳಿಗೆ ಆಗಲಿ ಪೇರೆಂಟ್ಸ್ಗಾಗಲಿ. ಮತ್ತು ತಿನ್ನುವ ಆಹಾರ ಕೂಡ ಎಲ್ಲನೂ ವಿಷ ಪದಾರ್ಥ ಹೊಂದಿರುವುದರಿಂದ ಆದಷ್ಟು ಎಲ್ಲರೂ ಸಂಬಂಧಪಟ್ಟವರು ದೈಹಿಕವಾಗಿ ಸ್ಟ್ರಾಂಗ್ ಇದ್ರೇ ಮುಂದೆ ಎಲ್ಲರದು ಜೀವನ ನಡೀತದಂಥ ವಿಚಾರ. ಮತ್ತು ಕ್ರೀಡೆಗಳು ಭಾಳಷ್ಟು ಇವೆ. ದಿನಕ್ಕೊಂದು ಸಂಸ್ಥೆ ಫೆಡರೇಷನ್ ಹುಟ್ಕೋತಾ ಇದೆ. ಬಟ್ ಮಾನ್ಯತೆ ಪಡೆದಂಥ ಕ್ರೀಡೆಗಳಿಗೆ ಮಕ್ಕಳಿಗೆ ಭಾಗಿಯಾಗಲು ನೀವು ಅವಕಾಶ ಮಾಡಿಕೊಟ್ರೆ ಆ ಒಂದು ಮಾನ್ಯತೆ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉಜ್ವಲ ಆಗುತ್ತದೆ ಅಂತ ನನ್ನ ಅಭಿಪ್ರಾಯ. ಬಸವರಾಜ್ ನಂದಪ್ಪ ಬಾಗೇವಾಡಿ, ಉತ್ನಾಳ್, ವಿಜಯಪುರ ತಾಲೂಕು. 12ನೇ ಆವೃತ್ತಿಯ ಫೆಡರೇಷನ್ ಕಪ್ ಅಂಡರ್ ಆರ್ಮ್ ಕ್ರಿಕೆಟ್ ನಾಸಿಕ್ನಲ್ಲಿ ಜರುಗಿತ್ತು. ಇದರಲ್ಲಿ ನಮ್ಮ ಕರ್ನಾಟಕ ತಂಡ ವಿಜಯಪುರ ಜಿಲ್ಲೆಯಿಂದ ಭಾಗವಹಿಸಿತ್ತು. ಇದರಲ್ಲಿ ನಾವು ರನ್ನರ್ ಅಪ್ ತಂಡವಾಗಿ ಹೊರಹೊಮ್ಮಿದ್ವಿ. ನಾವು ಇದೊಂದು ನಮಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಕ್ರೀಡೆಯಿಂದ ನಮ್ಗೆ ಆದಷ್ಟು ಉತ್ಸಾಹ ಬೆಳೀತಿದೆ ಮತ್ತು ಇದು ಖೇಲೋ ಇಂಡಿಯಾದಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕ ತಂಡಕ್ಕೆ ನಮ್ಮ ಆಯ್ಕೆ ನಡೆದಿದೆ. ಇದರಲ್ಲಿ ಖೇಲೋ ಇಂಡಿಯಾದಲ್ಲಿ ಕರ್ನಾಟಕ ತಂಡ ಭಾಗವಹಿಸುತ್ತದೆ ಎಂದು ಹೇಳ್ತೀನಿ. ಮತ್ತು ನಾಸಿಕ್ನಲ್ಲಿ ನಡೆದಂಥ ಸುಮಾರು ರಾಜ್ಯಗಳಿಂದ ಪ್ರತಿನಿಧಿಸಿದ್ದವು ತಂಡಗಳು. ಅದರಲ್ಲಿ UP ಆಗಿರ್ಬೋದು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ವಿದರ್ಭ ಎಲ್ಲ ತಂಡಗಳು ಉತ್ತಮವಾಗಿ ಆಡಿದೆವು. ನಾವು ಉತ್ತಮವಾಗಿ ಆಡಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆವು. ಎಷ್ಟು ಹೇಳಿ ಯಾವಾಗಿಂತ ಕ್ರೀಡೆ ಇದನ್ನ ನಾವು ಕ್ರಿಕೆಟ್ ಅಂದ್ರೆ ಚಿಕ್ಕ ವಯಸ್ಸಿಂದ ನಾವು 3ನೇ ತರಗತಿಯಿಂದಾನು ಆಡ್ತಿದ್ವಿ. ಬಟ್ ಇದು ಅಂಡರ್ ಆರ್ಮ್ ಕ್ರಿಕೆಟ್ ಅನ್ನೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ನಮ್ಮ ಸರ್ ಬಸವರಾಜ್ ಬಾಗೇವಾಡಿ ಸರ್ ಅವರು ನಮ್ಗೆ ರೀಸೆಂಟಾಗಿ ಒಂದು 2 ಮಂತಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಅದರಲ್ಲಿ ಅವ್ರು ಹೇಳಿದ ಮೇಲೆ ನಮ್ಗೆ ಆಸಕ್ತಿ ಹೆಚ್ಚಾಗಿ ಅದರಿಂದ ನಾವು ಸ್ವಲ್ಪ ಪ್ರಾಕ್ಟೀಸ್ ಅದೆಲ್ಲ ಮಾಡಿ ನಾಸಿಕ್ನಲ್ಲಿ ನಾವು ಭಾಗವಹಿಸಿದ್ವಿ. ನಾವು ನಮ್ಮ ತಂದೆ ತಾಯಿ ಪ್ರೋತ್ಸಾಹ ನಾವು ಚಿಕ್ಕವರಿದ್ದಾಗಿಂದನೂ ಏನು ಸ್ಪೋರ್ಟ್ಸ್ ಅಲ್ಲಿ ನಾವು ಏನ್ ಮಾಡಿದ್ರು ಅವರ ಸಪೋರ್ಟ್ ತುಂಬಾ ಇದೆ. ಅವ್ರು ನಾವ್ ಏನೇ ಮಾಡಿದ್ರು ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಅವ್ರ ಮನೇಲಿ. ಸಂಗಮೇಶ್ ಸಾತ್ಯಾಳ್ ಅಂತ ತಿಳುಗಳಿಂದ, ದೇವರಪುರಿ ತಾಲೂಕು. ಮಹಾರಾಷ್ಟ್ರದ ನಾಸಿಕ್ನಲ್ಲಿ 12ನೇ ಅಂಡರ್ ಆರ್ಮಿ ಫೆಡರೇಷನ್ ಕಪ್ ಕ್ರಿಕೆಟನ್ನು ನಡೆಸಲಾಯಿತು. ಅಲ್ಲಿ ನಮ್ಮ ಕರ್ನಾಟಕ ವತಿಯಿಂದ ನಾವು ಭಾಗವಹಿಸಿದ್ದೆವು ಮತ್ತು ಅಲ್ಲಿ ನಾವು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದೇವೆ ಮತ್ತು ಕರ್ನಾಟಕ ಮತ್ತು ಬಿಜಾಪುರ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದೇವೆ ಅಂತ ಹೇಳಲು ಇಚ್ಛೆಪಡ್ತೀವಿ. ಯಾವಾಗಿಂತ ನಿಮಗೆ ಕ್ರೀಡೆ ಉತ್ಸಾಹ ಇದನ್ನ ನಮಗೆ ನಾವು ಸಣ್ಣವರಿದ್ದಾಗಿಂತ ಕ್ರೀಡೆ ಆಡ್ಕೋತೆ ಬಂದೆವು ಮತ್ತು ಅಲ್ಲಿದಂತ ನಾವು ಕ್ರೀಡೆಯ ಮೇಲೆ ಭಾಳ ಉತ್ಸಾಹದಿಂದ ಯಾವಾಗಲೂ ಕ್ರೀಡೆಯನ್ನು ಆಡ್ಕೋತೆ ಬಂದಿದ್ದೇವೆ. ಫ್ಯಾಮಿಲಿ ಒಳಗೆ ಪ್ರೋತ್ಸಾಹ ಹೆಂಗದ? ಫ್ಯಾಮಿಲಿ ಸಪೋರ್ಟ್ ನಮ್ಗೆ ಕ್ರೀಡೆಯ ಮೇಲೆ ಆಸಕ್ತಿ ಭಾಳ ಐತಿ. ನಮ್ಮ ತಂದೆ ತಾಯಿಯವರಾದರೂ ಕ್ರೀಡೆಯ ಮೇಲೆ ಆಸಕ್ತಿ ಇಟ್ಕೊಂಡೆ ನೀವು ಕ್ರೀಡೆಯಲ್ಲಿ ಭಾಗವಹಿಸ್ರಪ್ಪ, ಆಡ್ರಿ, ಪಾರ್ಟಿಸಿಪೇಟ್ ಮಾಡಿರಿ, ಒಂದು ಯಾವ್ದಾರ ಕಪ್ ಚಲೋ ಹೊತ್ನಾಗ ಜಯ ಗಳಿಸ್ರಿ ಅಂತೇಳಿ ನಮ್ಮ ತಂದೆ ತಾಯಿಯ ಸಪೋರ್ಟು ಭಾಳ ಇದೆ.
ಈಗಿನ ಮಕ್ಕಳು ಏನ್ ಮಾಡ್ತಾರೆ, ಕ್ರೀಡಾ ಎಲ್ಲ ಬಿಟ್ಟು ಬರೀ ಮೊಬೈಲ್ ನೋಡೋದು ಯೂಸ್ ಮಾಡೋದು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ನೋಡ್ರಿ, ಯಾವುದೇ ಮೊಬೈಲನ್ನು ಹೊರತುಪಡಿಸಿ ಮೊಬೈಲ್ ನೋಡಬೇಕು, ಅಷ್ಟೇ ನೋಡ್ಬೇಕು. ಯಾಕಂದ್ರೆ ಕ್ರೀಡೆಯಲ್ಲಿ ಹೆಚ್ಚಿಗೆ ಆಸಕ್ತಿಯನ್ನು ಹೊಂದಬೇಕು. ಆ ಮೊಬೈಲ್ ಮುಖಾಂತರ ನೋಡಿ ಹೆಚ್ಚಿಗೆ ಆಸಕ್ತಿಯನ್ನು ವಹಿಸಿ ಗ್ರೌಂಡ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಯಾವುದೇ ಪಾರ್ಟಿಸಿಪಲ್ಲಿ ಭಾಗವಹಿಸಿ ಒಂದು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಸರು ತರುವಂಥ ವ್ಯಕ್ತಿಗಳಾಗಬೇಕಂತ ಹೇಳ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಶೇಖರ್ ವಾಲಿಕಾರ್, ಊರು ಮನಗುಳಿ. ನಾಸಿಕ್ನಲ್ಲಿ ನಡೆದಿರುವ 12ನೇ ಅಂಡರ್ ಆರ್ಮ್ ಅಸೋಸಿಯೇಷನ್ ಫೆಡರೇಷನ್ ಕಪ್ನಲ್ಲಿ ನಾವು ಮತ್ತು ನಮ್ಮ ಕರ್ನಾಟಕ ತಂಡ ಭಾಗವಹಿಸಿದೆವು. ಆ ಕ್ರೀಡೆಯಲ್ಲಿ ನಾವು ದ್ವಿತೀಯ ಸ್ಥಾನ ಪಡೆದು ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದೆವು ಎಂದು ಹೇಳಲು ಇಷ್ಟಪಡುತ್ತೀವಿ. ತಂದೆ ತಾಯಿ ಪ್ರೋತ್ಸಾಹ ಹೆಂಗದಾರ? ತಂದೆ ತಾಯಿ ಪ್ರೋತ್ಸಾಹಕ್ಕೆ ಚಲೋನೆ ಕೊಟ್ಟಾರ. ನಾವ್ ಏನ್ ಅಂತೀವಿ ಅದು ಮಾಡ್ಯಾರ, ಮತ್ತೆ ನಾವ್ ಏನ್ ಮಾಡ್ತೀವಿ ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಾರಿ. ಧನುಷ್ ಚಂದ್ರಕುಮಾರ್.